Good afternoon, students. In our last video, we discussed the properties of D block elements. That is coloring property and magnetic property. The two have we discussed. Remember, totally. That is oxidation state property. First one is atomic and ionic size property. Oxidation state property. Artha aita? Next one is ionization energy property. Note atomic size and ionic size property, ionization energy property, oxidation state property, coloring property, next magnetic property. 5 ಪ್ರಾಪರ್ಟೀಸ್ ನಾವು ಡಿಸ್ಕಸ್ ಮಾಡಿದ್ದಾಗಿದೆ. ಅದರಲ್ಲೂ ಜಾಸ್ತಿ ಇಂಪಾರ್ಟೆಂಟ್ ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿಯಲ್ಲಿ ಕೇಳ್ಬೋದು, ಕಲರಿಂಗ್ ಪ್ರಾಪರ್ಟಿ ಮತ್ತು ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಜಾಸ್ತಿ ಇಂಪಾರ್ಟೆಂಟ್. ಅರ್ಥ ಆಯ್ತಾ? ಕಲರಿಂಗ್ ಪ್ರಾಪರ್ಟಿ ಅಂಡ್ ಮ್ಯಾಗ್ನೆಟಿಕ್ ಪ್ರಾಪರ್ಟಿ ಮೇಲೆ ಯಾವುದಾದ್ರೂ ಕೆಲವೊಂದು ಅಯಾನ್ಸ್ ಕೊಟ್ಬಿಟ್ಟು ಇದರಲ್ಲಿ ಕಲರ್ಡ್ ಯಾವುವು ಕಲರ್ಲೆಸ್ ಯಾವುವು ಯಾಕೆ, ಅಥವಾ ಯಾವ ಪ್ಯಾರಾಮ್ಯಾಗ್ನೆಟಿಕ್ ಯಾವ ಡಯಾಮ್ಯಾಗ್ನೆಟಿಕ್ ಅಯಾನ್ಸ್ ಕೊಟ್ಬಿಟ್ಟು ಆ ಥರ ಕ್ವಶನ್ಸ್ ಜಾಸ್ತಿ ಟೈಮ್ಸ್ ರಿಪಿಟೇಷನ್ ಆಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಆಕ್ಸಿಡೇಷನ್ ಸ್ಟೇಟ್ ಪ್ರಾಪರ್ಟಿ ಮೇಲೆ ಕೂಡ 1 ಮಾರ್ಕ್ ಕ್ವಶನ್ ಕೇಳ್ಬೋದು ಅಥವಾ 2 ಮಾರ್ಕ್ಸ್ ಕ್ವಶನ್ ಕೂಡ ಕೇಳ್ಬೋದು. ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಹೆಂಗೆ ಕೊಡುತ್ತೆ, ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಹೆಂಗೆ ಕೊಡುತ್ತೆ. ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಗೊತ್ತಿತ್ತಾನೆ, ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ 3D ಕೇಳಿದ್ರೆ ನೀವು 4s ಆರ್ಬಿಟಲ್ಸ್ ಅಂತ ಬರ್ರಿ. 4s ಆರ್ಬಿಟಲ್ಸ್ ಅಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇದೆಯೋ ಅವು ಮಾತ್ರ ಬಾಂಡಿಂಗ್ ಫಾರ್ಮೇಷನ್ ಮಾಡಿದ್ರೆ ದಟ್ ಗಿವ್ಸ್ ದ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ 3D ಸೀರೀಸ್ ಎಲಿಮೆಂಟ್ಸ್. ಜನರಲ್ ಆಗಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಕೇಳಿದ್ರೆ ಅರ್ಥ ಆಯ್ತು ns ಅಂತ ಕೊಡಿ. The number of electrons present in ns orbitals are involved in the bonding formation that gives the minimum oxidation state. Maximum oxidation state ಕೇಳಿದ್ರೆ 3D series ಕೇಳಿದ್ರೆ then the total number of electrons present in both 4s and 3D orbital electrons ಅಂದ್ರೆ unpaired electrons present in 3D. Both the number of electrons present in 4s and unpaired electrons present in 3D ಅಂತ ಬರಲಿ. 3D series ಕೇಳಿದ್ರೆ that is the maximum oxidation state. ಒಂದು ವೇಳೆ ಜನರಲ್ ಆಗಿ ಡಿ ಬ್ಲಾಕ್ ಎಲಿಮೆಂಟ್ಸ್ ಕೇಳಿದ್ರೆ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ns ಅಂಡ್ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ n-1d ಆರ್ಬಿಟಲ್ಸ್ ದಟ್ ಇಸ್ ದ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಅಂತ ಕೊಡಿ. ಅರ್ಥ ಆಗಿದೆಯಾ? ಆ ಥರ ಕೇಳ್ಬೋದು. ಅಥವಾ ನೇಮ್ ದ ಎಲಿಮೆಂಟ್ ವಿಚ್ ಶೋಸ್ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಇನ್ 3D ಸೀರೀಸ್ ಅಂದರೆ ಮ್ಯಾಂಗನೀಸ್. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂತ ಕೇಳಿದ್ರೆ ಆಸ್ಮಿಯಂ, ರುಥೀನಿಯಂ ಎರಡರಲ್ಲಿ ಯಾವುದನ್ನು ಕೊಡಿ. ಎಷ್ಟಪ್ಪ ಅಂದರೆ ಅದು +8. 3D ಸೀರೀಸ್ ಅಲ್ಲಿ ಮ್ಯಾಕ್ಸಿಮಮ್ ಆಕ್ಸಿಡೇಷನ್ ಸ್ಟೇಟ್ ಕೊಡೋದು ಮ್ಯಾಂಗನೀಸ್ ತಾನೆ. ಎಷ್ಟಪ್ಪ ಅಂದರೆ +7. ಅರ್ಥ ಆಯ್ತಾ? ವಾಟ್ ಇಸ್ ದ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಮ್ಯಾಂಗನೀಸ್ ಅಂತ ಕೇಳ್ತಾನೆ, +2. ವಾಟ್ ಇಸ್ ದ ಮಿನಿಮಮ್ ಆಕ್ಸಿಡೇಷನ್ ಸ್ಟೇಟ್ ಆಫ್ ಕಾಪರ್ ಅಂತ ಕೇಳ್ತಾನೆ, +1. ಅರ್ಥ ಆಯ್ತಾ? ನೆಕ್ಸ್ಟ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ದಟ್ ಈಸ್ ಪ್ರಾಪರ್ಟೀಸ್ ಆಫ್ ಡಿ ಬ್ಲಾಕ್ ಎಲಿಮೆಂಟ್ಸ್ ಅಲ್ಲಿ ದ 6th ಪ್ರಾಪರ್ಟಿ ಅನ್ಸುತ್ತೆ. ಅರ್ಥ ಆಯ್ತಾ? ಕ್ಯಾಟಲಿಟಿಕ್ ಪ್ರಾಪರ್ಟಿ. ಏನೇಳಿ? ಕ್ಯಾಟಲಿಟಿಕ್ ಪ್ರಾಪರ್ಟಿ. Catalytic property of transition elements ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? Here's a catalytic property. Most of the D block elements and their compounds acts as good catalysts. ಅರ್ಥ ಆಯ್ತಾ? Most of the D block elements. For example, you take in the manufacture of ammonia by Haber's process. Manufacture of ammonia by Haber's process. That is iron as a catalyst use ಮಾಡ್ತೀವಿ. In the manufacture of ammonia by Haber's process, iron used as a catalyst to form 2NH3 gas. ಇಲ್ಲಿ ನೋಡಿ, ಇದ್ಯಾವುದು? ಇದು ಡಿ ಬ್ಲಾಕ್ ಮಾಡ್ತೇವೆ. ಐರನ್ ಕ್ಯಾಟಲಿಸ್ಟ್ ಆಗಿ ಯೂಸ್ ಮಾಡಿದೀವ. ಏನ್ ಕ್ಯಾಟಲಿಸ್ಟ್ ಅಂದ್ರೆ a chemical substance which alters the rate of chemical reaction. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ರೇಟ್ನ ಆಲ್ಟರ್ ಮಾಡ್ತಕ್ಕಂಥ ಕೆಮಿಕಲ್ ಸಬ್ಸ್ಟೆನ್ಸ್ಗೆ ಕ್ಯಾಟಲಿಸ್ಟ್ ಅಂತ ಕರಿತೀವಿ. ಇಲ್ಲಿ ಆಕ್ಚುಲಿ ಈ ಕ್ಯಾಟಲಿಸ್ಟ್ ಪ್ರಾಪರ್ಟೀಸ್ಗಳು ಗೊತ್ತಿದೆ ನಿಮಗೆ. ಕ್ಯಾಟಲಿಸ್ಟ್ ಡಸ್ ನಾಟ್ ಸ್ಟಾರ್ಟ್ ಎ ಕೆಮಿಕಲ್ ರಿಯಾಕ್ಷನ್. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ನ ಸ್ಟಾರ್ಟ್ ಮಾಡಲ್ಲ. ರಿಯಾಕ್ಷನ್ ಸ್ಟಾರ್ಟ್ ಮಾಡಲ್ಲ. ಯಾವುದೇ ಒಂದು ಕೆಮಿಕಲ್ ರಿಯಾಕ್ಷನ್ ನಡಿಬೇಕಾದ್ರೆ ಆ ರಿಯಾಕ್ಷನ್ ಸ್ಟಾರ್ಟ್ ಮಾಡಲ್ಲ. ಆಲ್ರೆಡಿ ನಡೀತಕ್ಕಂಥ ರಿಯಾಕ್ಷನ್ನ ರೇಟ್ನ ಆಲ್ಟರ್ ಮಾಡುತ್ತಷ್ಟೇ. A catalyst does not start a chemical reaction. ಅರ್ಥ ಆಯ್ತಾ? And a catalyst does not consumed in the chemical reaction. ಕೆಮಿಕಲ್ ರಿಯಾಕ್ಷನ್ ಅಲ್ಲಿ ಅರ್ಥ ಆಯ್ತಾ? ಕನ್ಸ್ಯೂಮ್ ಆಗಲ್ಲ.
ದೇರ್ ಮೇ ಬಿ ಎ ಚಾನ್ಸ್ ಅದ್ರ ಫಿಸಿಕಲ್ ಸ್ಟೇಟ್ ಚೇಂಜ್ ಆಗ್ಬೋದು, ಕಲರ್ ಚೇಂಜ್ ಆಗ್ಬೋದು. ಅಂದರೆ ನಾವು ಐರನ್ ಪೌಡ್ರಾಗಿ ಆ್ಯಡ್ ಮಾಡಿದರೆ ಐರನ್ ಮುದ್ದೆಗೆ ಆಚೆ ಬರ್ಬೋದು, ಫಿಸಿಕಲ್ ಸ್ಟೇಟ್ ಚೇಂಜ್ ಆಗ್ಬೋದು. ಕಲರ್ ಕೂಡ ಚೇಂಜ್ ಆಗ್ಬೋದು ಅಷ್ಟೇ ವಿನ ಅದರ ಕಾಂಪೋಸಿಷನ್ ಏನು ಚೇಂಜ್ ಆಗಲ್ಲ ಕೆಟಲಿಸ್ಟ್ದು. ಜಸ್ಟ್ ಕೆಟಲಿಸ್ಟ್ ಕೆಮಿಕಲ್ ರಿಯಾಕ್ಷನ್ ಸ್ಟಾರ್ಟ್ ಮಾಡಲ್ಲ, ಅದು ಕನ್ಸ್ಯೂಮೂ ಆಗಲ್ಲ. ಕೆಟಲಿಸ್ಟ್ ಅಂದರೆ ಗೊತ್ತಿತ್ತಾನೆ. ನೆಕ್ಸ್ಟ್, ಕೆಟಲಿಸ್ಟ್ ಕ್ಯಾನ್ ವೇರಿ ಓನ್ಲಿ ದ ರೇಟ್ ಆಫ್ ರಿಯಾಕ್ಷನ್. ಅರ್ಥ ಆಯ್ತಾ? ಅದರಲ್ಲಿ ಕೆಟಲಿಸ್ಟ್ಗಳಲ್ಲಿ ಪಾಸಿಟಿವ್ ಕೆಟಲಿಸ್ಟ್ ಇದೆ, ನೆಗೆಟಿವ್ ಕೆಟಲಿಸ್ಟ್ ಇದೆ. ಪಾಸಿಟಿವ್ ಕೆಟಲಿಸ್ಟ್ ಇನ್ಕ್ರೀಸ್ ದ ಕೆಮಿಕಲ್ ರಿಯಾಕ್ಷನ್, ನೆಗೆಟಿವ್ ಕೆಟಲಿಸ್ಟ್ ಡಿಕ್ರೀಸ್ ದ ರೇಟ್ ಆಫ್ ಕೆಮಿಕಲ್ ರಿಯಾಕ್ಷನ್. ಕೆಲವೊಂದ್ಸಲಿ ಅರ್ಥ ಆಯ್ತು ಪ್ರಾಡಕ್ಟ್ ಬರಬೇಕಾದ್ರೆ ತುಂಬ ಸ್ಲೋ ಆಗಿ ನಡೀಬೇಕು ಕೆಮಿಕಲ್ ರಿಯಾಕ್ಷನ್, ಅಂಥ ಟೈಮಲ್ಲಿ ನೆಗೆಟಿವ್ ಕೆಟಲಿಸ್ಟ್ ಕೂಡ ಯೂಸ್ ಮಾಡ್ತೀವಿ. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಇನ್ ದ ಡಿಕಾಂಪೋಸಿಷನ್ ಆಫ್ ಹೈಡ್ರೋಜನ್ ಪರಾಕ್ಸೈಡ್, ಅರ್ಥ ಆಯ್ತಾ, ನಾವು ಸ್ಮಾಲ್ ಅಮೌಂಟ್ ಆಫ್ ಗ್ಲಿಸರಿನ್ ಅಥವಾ ಸ್ಮಾಲ್ ಅಮೌಂಟ್ ಆಫ್ H2SO4 ಯೂಸ್ ಮಾಡಿದ್ರೆ ಅರ್ಥ ಆಯ್ತಾ ರೇಟ್ ಆಫ್ ರಿಯಾಕ್ಷನ್ ಸ್ಲೋ ಡೌನ್ ಮಾಡಿಬಿಡುತ್ತೆ. ದಟ್ ಇಸ್ ಎ ನೆಗೆಟಿವ್ ಕೆಟಲಿಸ್ಟ್. ಇಲ್ಲಿ ಪಾಸಿಟಿವ್ ಕೆಟಲಿಸ್ಟ್ ಒಂದು ಎಕ್ಸಾಂಪಲ್ ತಗೊಂಡಿದ್ವಿ. ಇನ್ನೂ ಒಂದು ಎಕ್ಸಾಂಪಲ್ ತಗೋ. You take for example in the hydrogenation of oils into fats. Oil is a liquid, no? Hydrogen is a gas, no? To give fat. ಅರ್ಥ ಆಯ್ತಾ? ಇಲ್ಲಿ ನಿಕ್ಕಲ್ is used as a catalyst. ಇದು ಕೂಡ ಡಿ ಬ್ಲಾಕ್ ಎಲಿಮೆಂಟ್ ಏನಾ? ಅರ್ಥ ಆಗಿದೆಯಾ? Next, another examples we'll discuss that is very important. Ferric iron is used as a catalyst. Artha aita? The reaction between iodide ion and persulfate ion, that is S2O8 minus O8. ಈ ಪರ್ಸಲ್ಫೇಟ್ ಅಯಾನ್ ಅಂಡ್ ಅಯೋಡೈಡ್ ಅಯಾನ್ ಮಧ್ಯದಲ್ಲಿ ನಾವು ಅರ್ಥ ಆಯ್ತಾ ಯೂಸ್ ಮಾಡ್ತಕ್ಕಂಥದ್ದು ಯಾವುದಪ್ಪ ಕೆಟಲಿಸ್ಟ್ ಅಂದ್ರೆ ರಿಯಾಕ್ಷನ್ ಮಾಡಲಿಕ್ಕೆ ಐರನ್ ಯೂಸ್ ಕೆಟಲಿಸ್ಟ್, ಫೆರಿಕ್ ಐರನ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಬೇಜಾನಿದೆ. ಫಾರ್ ಎಕ್ಸಾಂಪಲ್ ಆಕ್ಸಿಡೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಟು ಸಲ್ಫರ್ ಟ್ರೈಆಕ್ಸೈಡ್, ವೆನಡಿಯಂ ಪೆಂಟಾಕ್ಸೈಡ್ ಯೂಸ್ ಎಸ್ ಎ ಕೆಟಲಿಸ್ಟ್. ಅರ್ಥ ಆಯ್ತಾ? ಆಕ್ಸಿಡೇಷನ್ ಆಫ್ ಸಲ್ಫರ್ ಡೈಆಕ್ಸೈಡ್ ಸಲ್ಫರ್ ಟ್ರೈಆಕ್ಸೈಡ್, ವೆನಡಿಯಂ ಪೆಂಟಾಕ್ಸೈಡ್. ವೆನಡಿಯಂ ಇಸ್ ಡಿ ಬ್ಲಾಕ್ ಎಲಿಮೆಂಟ್, ಅಂದ್ರೆ ಡಿ ಬ್ಲಾಕ್ ಎಲಿಮೆಂಟ್ ಕಾಂಪೌಂಡ್. ಇದು ಡಿ ಬ್ಲಾಕ್ ಎಲಿಮೆಂಟ್ಸ್ ಅರ್ಥ ಆಯ್ತಾ? ಅಂಡ್ ದೇರ್ ಕಾಂಪೌಂಡ್ಸ್ ಆಕ್ಟ್ಸ್ ಆಸ್ ಗುಡ್ ಕೆಟಲಿಸ್ಟ್. ಇಲ್ಲಿ ಕೆಟಲಿಸ್ಟ್ ಆಗಿ ಯೂಸ್ ಮಾಡ್ತೀವಿ ಇದನ್ನು. ಅರ್ಥ ಆಗಿದೆಯಾ? ನೆಕ್ಸ್ಟ್ ಯು ಟೇಕ್ ಪ್ರೈಮರಿ ಆಲ್ಕೋಹಾಲ್ಸ್, ಡಿಹೈಡ್ರೋಜಿನೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್. ಇದನ್ನು ನಾವು ಡಿಸ್ಕಸ್ ಮಾಡಿದ್ದೀವಿ. ಡಿಹೈಡ್ರೋಜನ್ ಮೀನ್ಸ್ ಹೈಡ್ರೋಜನ್ ರಿಮೂವ್ ಮಾಡ್ತಕ್ಕಂಥದ್ದು. ಡಿಹೈಡ್ರೋಜಿನೇಷನ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್, ದಟ್ ಈಸ್ 1 degree and 2 degree alcohols into aldehydes and ketones. ಇಲ್ಲಿ ಕಾಪರ್ ಗ್ಯಾಸ್ ಅಥವಾ ನಿಕ್ಕಲ್ ಯೂಸ್ ಮಾಡ್ತೀವಲ್ಲ, ಸಿಲ್ವರ್ ಕಾಪರ್ ಅಥವಾ ಸಿಲ್ವರ್ ಯೂಸ್ ಮಾಡ್ತೀವಿ ತಾನೆ ಇಲ್ಲಿ. ಅರ್ಥ ಆಯ್ತು ನೋಡಿ. ಇಲ್ಲಿ ವೇಪರ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್, vapors of primary alcohols, 1 degree alcohols is passed over a copper gas. Remember, artha aita? At 573 Kelvin. Remember, gnapka idya? At 300 degrees Celsius to give RCHO plus H2. ಅರ್ಥ ಆಯ್ತಾ? ಅದೇ ಸೆಕೆಂಡ್ರಿ ಆಲ್ಕೋಹಾಲ್ಸ್ನ ಅರ್ಥ ಆಯ್ತಾ? ನಾವು ವೇಪರ್ಸ್ ಆಫ್ ಸೆಕೆಂಡ್ರಿ ಆಲ್ಕೋಹಾಲ್ಸ್ನ ಪಾಸ್ ಮಾಡಿದ್ರೆ ಕೀಟೋನ್ ಬರುತ್ತೆ, ಅಷ್ಟೇ ಡಿಫ್ರೆನ್ಸ್. ಅರ್ಥ ಆಗಿದೆಯಾ? ನೋಡಿ ಇಲ್ಲಿ ಕೂಡ ನಾವು ಕಾಪರ್ ಗ್ಯಾಸ್ನ ಯೂಸ್ ಮಾಡ್ತೀವಿ. ದಟ್ ಈಸ್ ಡಿಹೈಡ್ರೋಜಿನೇಷನ್ ರಿಮೂವಲ್ ಆಫ್ ಹೈಡ್ರೋಜನ್. ಪ್ರೈಮರಿ ಆಲ್ಕೋಹಾಲ್ಸ್ನ ಕಾಪರ್ ಗ್ಯಾಸ್, ವೇಪರ್ಸ್ ಆಫ್ ಪ್ರೈಮರಿ ಆಲ್ಕೋಹಾಲ್ಸ್ನ ಕಾಪರ್ ಗ್ಯಾಸ್ ಮೇಲೆ ಈ ಟೆಂಪರೇಚರ್ ಪಾಸ್ ಮಾಡಿದ್ರೆ ನಮ್ಗೆ ಏನು ಸಿಕ್ತು? ಆಲ್ಡಿಹೈಡ್ ಸಿಕ್ತಾ? ಆಲ್ಡಿಹೈಡ್. ಅದೇ ತರ ವೇಪರ್ಸ್ ಆಫ್ ಸೆಕೆಂಡರಿ ಆಲ್ಕೋಹಾಲ್ಸ್ನ ಕಾಪರ್ ಗ್ಯಾಸ್ ಮೇಲೆ ಅಥವಾ ಸಿಲ್ವರ್ ಮೇಲೆ ಅರ್ಥ ಆಯ್ತಾ ಪಾಸ್ ಮಾಡಿದ್ರೆ ಏನಾಗುತ್ತೆ? ಕೀಟೋನ್ ಸಿಗತ್ತಾ? ಈ ತರ ನಾವು ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂಡ್ ದ ಕಾಂಪೌಂಡ್ಸ್ ಆಕ್ಟ್ಸ್ ಆಸ್ ಗುಡ್ ಕೆಟಲಿಸ್ಟ್. ವಾಟ್ ಇಸ್ ದ ರೀಸನ್? ಜಾಸ್ತಿ ಇಂಪಾರ್ಟೆಂಟ್. ವಾಟ್ ಇಸ್ ದ ರೀಸನ್ ದೇ ಆಕ್ಟ್ಸ್ ಆಸ್ ಗುಡ್ ಕೆಟಲಿಸ್ಟ್? ಅರ್ಥ ಆಯ್ತಾ? ಕ್ಯಾನ್ ರಬ್ ದಿಸ್. ಫಾರ್ ಎಕ್ಸಾಂಪಲ್, ಇವಾಗ ನಾವು ಇದೇ ತಗೊಳ್ಳೋಣ.
ಇದನ್ನೇ ತಗೊಳ್ಳಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ಅಥವಾ ಇದನ್ನೇ ಎಕ್ಸಾಂಪಲ್ ತಗೊಳ್ಳಿ. ದಟ್ ಈಸ್ N2 plus 3H2 in presence of iron as a catalyst to give 2NH3. ಅರ್ಥ ಆಯ್ತಾ? ಅಥವಾ SO2 on oxidation to give vanadium pentoxide to give SO3. ಯಾವುದ್ರಲ್ಲಿ ತಗೊಳ್ಳಿ ಈ ಎಕ್ಸಾಂಪಲ್ಸ್ ಅಲ್ಲಿ, ಅರ್ಥ ಆಯ್ತು? ಈ ಎಕ್ಸಾಂಪಲ್ಸ್ ಯಾವ್ದು ತಗೊಳ್ಳಿ? ಡಿ ಬ್ಲಾಕ್ ಎಲಿಮೆಂಟ್ ಅಂಡ್ ದೇರ್ ಕಾಂಪೌಂಡ್ ಆಕ್ಟ್ಸ್ ಆಸ್ ಕೆಟಲಿಸ್ಟ್. ಈ ಕೆಟಲಿಸ್ಟ್ ಆಕ್ಟ್ ಮಾಡಬೇಕಾದ್ರೆ ದ ನಂಬರ್ ಒನ್ ರೀಸನ್ ಈಸ್ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಥವಾ ಡಿ ಬ್ಲಾಕ್ ಎಲಿಮೆಂಟ್ಸ್. ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆಕ್ಟ್ಸ್ ಆಸ್ ಗುಡ್ ಕೆಟಲಿಸ್ಟ್ ಬಿಕಾಸ್ ಯಾಕಪ್ಪ ಅಂದ್ರೆ they having the tendency to give variable oxidation states. ಅರ್ಥ ಆಯ್ತಾ? tendency to give variable oxidation states ಅಥವಾ tendency to form variable oxidation states. ಅರ್ಥ ಆಯ್ತಾ? variable oxidation states. ಟೆಂಡೆನ್ಸಿ ಟು ಗಿವ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ಈ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಕೊಡ್ತಕ್ಕಂಥ ರೀಸನ್ ಇಂದ ಇವು ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. ನೋಡಿ ಇಲ್ಲಿ, ಫಾರ್ ಎಕ್ಸಾಂಪಲ್ ಇಲ್ಲಿ ಐರನ್ +2 ಇಂದ ಹಿಡಿದು ಅಪ್ ಟು +6 ವರೆಗೂ ಕೊಡುತ್ತೆ ಆಕ್ಸಿಡೇಷನ್ ಸ್ಟೇಟ್ಸ್. ಅರ್ಥ ಆಯ್ತಾ? ಅಥವಾ ವೆನಡಿಯಂ ತಗೋ, ವೆನಡಿಯಂ +2 ಇಂದ ಹಿಡಿದು +4 ವರೆಗೂ ಕೊಡುತ್ತೆ, ಸಾರಿ +5 ವರೆಗೂ ಕೊಡುತ್ತೆ. ಅರ್ಥ ಆಯ್ತಾ? +2 +5 ವೆನಡಿಯಂ ಅಂದ್ರೆ 23 ತಾನೆ, +5 ವರೆಗೂ ಕೊಡುತ್ತೆ. ಅರ್ಥ ಆಯ್ತಾ? ಈ ತರ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ಕೊಡ್ತಕ್ಕಂಥ ರೀಸನ್ ಇಂದ ಅರ್ಥ ಟೆಂಡೆನ್ಸಿ ಟು ಫಾರ್ಮ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್ ದೇ ಗಿವ್ ದಟ್ ದೇ ಆಕ್ಟ್ಸ್ ಆಸ್ ಗುಡ್ ಕೆಟಲಿಸ್ಟ್. ದೇ ಆಕ್ಟ್ಸ್ ಆಸ್ ಗುಡ್ ಕೆಟಲಿಸ್ಟ್. ಗುಡ್ ಕೆಟಲಿಸ್ಟ್ ಆಕ್ಟ್ ಮಾಡುತ್ತೆ. ದಟ್ ಇಸ್ ಒನ್ ರೀಸನ್. ಸೆಕೆಂಡ್ ರೀಸನ್, ಟೆಂಡೆನ್ಸಿ ಟು ಫಾರ್ಮ್ reaction intermediates, the reactive intermediates with reactants. ಅರ್ಥ ಆಯ್ತಾ? ರಿಯಾಕ್ಟೆಂಟ್ ಜೊತೆಗೆ ಅವು ನೋಡಿಲಿ, ಅರ್ಥ ಆಯ್ತಾ? ರಿಯಾಕ್ಷನ್ ಇಂಟರ್ಮೀಡಿಯೇಟ್ಸ್ ಫಾರ್ಮ್ ಆಗುತ್ತೆ. ಜನರಲ್ ಆಗಿ ಫಾರ್ ಎಕ್ಸಾಂಪಲ್ ಎ ಅನ್ನೋ ಒಂದು ರಿಯಾಕ್ಟೆಂಟು ಬಿ ಅನ್ನೋ ಒಂದು ರಿಯಾಕ್ಟೆಂಟ್ ಜೊತೆ ರಿಯಾಕ್ಟ್ ಆಗ್ತಿದೆ. ಸಿ ಅನ್ನೋ ಒಂದು ಕೆಟಲಿಸ್ಟ್, ಸಿ ಇಸ್ ಕಾಲ್ಡ್ ಎಸ್ ಕೆಟಲಿಸ್ಟ್ ಅಂತ ಹೇಳೋಣ. ಟು ಗಿವ್ ಸರಿ ಎ ತಾನೆ, ಎ C B. This is a reaction intermediate. C ಅನ್ನೋ ಒಂದು ಕೆಟಲಿಸ್ಟ್ ಉಪಯೋಗಿಸಿಕೊಂಡು ಈ ತರ ರಿಯಾಕ್ಷನ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗುತ್ತೆ. ದಟ್ ಇಸ್ ಅನ್ಸ್ಟೇಬಲ್, ಇಮಿಡಿಯೇಟ್ಲಿ ಡಿಕಂಪೋಸಸ್ ಟು ಗಿವ್ AB ಅನ್ನೋ ಒಂದು ಪ್ರಾಡಕ್ಟ್. ಅರ್ಥ ಆಯ್ತಾ? AB ಅನ್ನೋ ಪ್ರಾಡಕ್ಟ್ ಸಿಕ್ಬಿಟ್ಟು C ಕೆಟಲಿಸ್ಟ್ ಸಪರೇಟ್ ಆಗಿಬಿಡುತ್ತೆ. ದಿಸ್ ಇಸ್ ಅ ರಿಯಾಕ್ಷನ್ ಇಂಟರ್ಮೀಡಿಯೇಟ್, ರಿಯಾಕ್ಟಿವ್ ಇಂಟರ್ಮೀಡಿಯೇಟ್. ಅರ್ಥ ಆಯ್ತಾ? ಈ ತರ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗ್ತಕ್ಕಂಥ ರೀಸನ್ ಇಂದ ಟೆಂಡೆನ್ಸಿ ಟು ಫಾರ್ಮ್ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್. ಈ ಕೆಟಲಿಸ್ಟ್ ಅನ್ನೋದು ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ನ ಫಾರ್ಮ್ ಮಾಡುತ್ತೆ. ಆ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ಸ್ ಆರ್ ಅನ್ಸ್ಟೇಬಲ್. ದೇ ಇಮಿಡಿಯೇಟ್ಲಿ ಡಿಕಂಪೋಸಸ್ ಟು ಗಿವ್ ಪ್ರಾಡಕ್ಟ್ ಅಂಡ್ ಕೆಟಲಿಸ್ಟ್ ಇಸ್ ಸಪರೇಟೆಡ್. ಅರ್ಥ ಆಯ್ತು? ಸಿ ಅನ್ನೋ ಕೆಟಲಿಸ್ಟ್ ಸಪರೇಟ್ ಆಯ್ತು, ಪ್ರಾಡಕ್ಟ್ ಫಾರ್ಮ್ ಆಯ್ತು. ಈ ತರ they having the tendency to form reactive intermediates with reactant ಜೊತೆಗೆ ಈ ರಿಯಾಕ್ಟೆಂಟ್ ಜೊತೆಗೆ ಈ ತರ ರಿಯಾಕ್ಟಿವ್ ಇಂಟರ್ಮೀಡಿಯೇಟ್ ಫಾರ್ಮ್ ಆಗ್ತಕ್ಕಂಥ ಕೆಪಾಸಿಟಿ ಹೊಂದಿರುತ್ತೆ ಕೆಟಲಿಸ್ಟ್. ದಿಸ್ ಅನದರ್ ರೀಸನ್. ಅರ್ಥ ಆಯ್ತಾ? ನೆಕ್ಸ್ಟ್ ಅನದರ್ ರೀಸನ್, they having the capacity to lower the activation energy. ಲೋಯರ್ ಎ. ಅರ್ಥ ಆಯ್ತಾ? activation energy by weakening bonds in reacting molecules. ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಅಲ್ಲಿ ಬಾಂಡ್ಸ್ ನ ವೀಕ್ ಮಾಡಿ ಇ ಅಂದ್ರೆ ಏನು? ಎನರ್ಜಿ ಆಫ್ ಆಕ್ಟಿವೇಶನ್ ಲೋಯರ್ ಮಾಡುತ್ತೆ. ಅರ್ಥ ಆಯ್ತಾ? ಬೈ ಲೋಯಿಂಗ್ ದ ಆಕ್ಟಿವೇಶನ್ ಎನರ್ಜಿ ಬೈ ವೀಕನಿಂಗ್ ಬಾಂಡ್ಸ್ ಇನ್ ರಿಯಾಕ್ಟಿಂಗ್ ಮಾಲಿಕ್ಯೂಲ್ಸ್ ಅಲ್ಲಿ ಬಾಂಡ್ಸ್ ನ ವೀಕ್ ಮಾಡಿ ಇ ನ ಲೋಯರ್ ಮಾಡುತ್ತೆ, ಕಡಿಮೆ ಮಾಡುತ್ತೆ. ಅರ್ಥ ಆಯ್ತಾ? ದಿಸ್ ಅನದರ್ ರೀಸನ್. ನೆಕ್ಸ್ಟ್ ಅನದರ್ ಇಂಪಾರ್ಟೆಂಟ್ ರೀಸನ್, ನೋಡಿಲಿ,
ಯಾವಾಗ ಫಾರ್ ಎಕ್ಸಾಂಪಲ್ ಇದನ್ನು ತಗೊಳ್ಳೋಣ, ಯಾವ್ದಾದ್ರು ತಗೊಳ್ಳಿ, N2 ಗ್ಯಾಸ್ ಮತ್ತು H2 ಗ್ಯಾಸ್, ಅರ್ಥ ಆಯ್ತಾ? ಇವು ಈ ಐರನ್ ಪೌಡರ್ನ ಯಾಕೆ ಯೂಸ್ ಮಾಡ್ತೀವಿ ಅಂದರೆ, ಇನ್ನು ಫೈನ್ಲಿ ಡಿವೈಡೆಡ್ ಸ್ಟೇಟ್, ಇಲ್ಲಿ ಐರನ್ ಪೌಡರ್ ಯೂಸ್ ಮಾಡ್ತೀವಿ ಈ ರಿಯಾಕ್ಷನ್. ಫೈನ್ಲಿ ಡಿವೈಡೆಡ್ ಸ್ಟೇಟಲ್ಲಿ ಅಂದರೆ ಏನು? ಪೌಡರ್ಡ್ ಸ್ಟೇಟಲ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಕೊಡುತ್ತೆ. ಯಾವಾಗ ಸರ್ಫೇಸ್ ಏರಿಯಾ ಜಾಸ್ತಿ ಕೊಡುತ್ತೋ ಈ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಅಬ್ಸರ್ಬ್ ಆಗ್ತಕ್ಕಂಥ ಜಾಸ್ತಿ ಆಗುತ್ತೆ. ಯಾವಾಗ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸು ಈ ಒಂದು ಇದರ ಸರ್ಫೇಸ್ ಮೇಲ್ಗಡೆ ಅಬ್ಸರ್ಬ್ ಆಗುತ್ತೋ ನಿಯರ್ ಬರ್ತವೆ. ಈ ರಿಯಾಕ್ಟೆಂಟ್ ಮೇಲೆ ನಿಯರ್ ಬಂದು ಕೊಲಿಷನ್ ಆಗಿ ರಿಯಾಕ್ಷನ್ ಫಾಸ್ಟ್ ಮಾಡುತ್ತೆ. ಅರ್ಥ ಆಯ್ತಾ? ನೀವು ಬರ್ರಿ, ಇನ್ ಫೈನ್ಲಿ ಡಿವೈಡೆಡ್ ಸ್ಟೇಟ್ ಆಫ್ ಕೆಟಲಿಸ್ಟ್ ಫೈನ್ಲಿ ಡಿವೈಡೆಡ್ ಸ್ಟೇಟ್ ಅಲ್ಲಿ ಇಟ್ ಗಿವ್ಸ್ ಎ ಲಾರ್ಜ್ ಸರ್ಫೇಸ್ ಏರಿಯಾ ಟು ಅಬ್ಸರ್ವ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್. ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ನ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಲಾರ್ಜ್ ಸರ್ಫೇಸ್ ಏರಿಯಾ ಕೊಡುತ್ತೆ ಫೈನ್ಲಿ ಡಿವೈಡ್ ಸ್ಟೇಟ್ ಅಲ್ಲಿ. ಯಾವ? ಟ್ರಾನ್ಸಿಷನ್ ಮೆಟಲ್ಸ್. ಇವಾಗ ಫಾರ್ ಎಕ್ಸಾಂಪಲ್ ಇದನ್ನ ತಗೊಂಡು ಐರನ್ ಪೌಡರ್ ಯಾಕೆ ಯೂಸ್ ಮಾಡ್ತೀವಿ ಅಂತ ಹೇಳಿದ್ರೆ, ಐರನ್ ಪೌಡರ್ ಯೂಸ್ ಮಾಡ್ತಕ್ಕಂಥ ರೀಸನ್ ಏನಪ್ಪಾ ಅಂದ್ರೆ, ಈ ಐರನ್ ಪೌಡರ್ ಲಾರ್ಜ್ ಸರ್ಫೇಸ್ ಏರಿಯಾ ಕೊಡುತ್ತೆ. ಇವಾಗ ಫಾರ್ ಎಕ್ಸಾಂಪಲ್ ಈ ಸಾಲಿಡ್, ಅರ್ಥ ಆಯ್ತು? ಇದನ್ನ ಐರನ್ ಪೀಸ್ ಅಂತ ತಗೊಳ್ಳಿ. ಈ ಐರನ್ ಪೀಸ್ ಎಷ್ಟು ಸರ್ಫೇಸ್ ಏರಿಯಾ ಕೊಡುತ್ತೋ ಇದನ್ನ ಪೌಡರ್ ಮಾಡಬೇಡಣ, ಇಷ್ಟೇ ಗಾತ್ರದ ಪೌಡರ್ ಮಾಡೋಣ. ಪೌಡರ್ ಮಾಡಿದಾಗ ಸರ್ಫೇಸ್ ಏರಿಯಾ ಜಾಸ್ತಿ ಕೊಡುತ್ತೆ. ಯಾವ ಸರ್ಫೇಸ್ ಏರಿಯಾ ಜಾಸ್ತಿ ಕೊಡುತ್ತೋ ಮೋರ್ ನಂಬರ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಗೆಟ್ಸ್ ಅಬ್ಸರ್ಬ್ಡ್. ಯಾವಾಗ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಅಬ್ಸರ್ಬ್ ಆಗುತ್ತೋ ಆ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಕಮ್ಸ್ ಕ್ಲೋಸರ್ನು. ಯಾವ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ನಿಯರ್ ಬರ್ತಾವೋ ಆ ನಿಯರ್ ಬಂದಿರತಕ್ಕಂಥ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಅಲ್ಲಿ ಕೊಲಿಷನ್ ಜಾಸ್ತಿಯಾಗಿ ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸ್ ಆಗುತ್ತೆ. ಅರ್ಥ ಆಯ್ತಾ? ದಿಸ್ ಇಸ್ ದ ಫೋರ್ತ್ ರೀಸನ್. ಇನ್ ಫೈನ್ಲಿ ಡಿವೈಡ್ ಸ್ಟೇಟ್, ಅರ್ಥ ಆಯ್ತಾ, ದ ಟ್ರಾನ್ಸಿಷನ್ ಮೆಟಲ್ಸ್ ಪ್ರೊವೈಡ್ ಲಾರ್ಜ್ ಸರ್ಫೇಸ್ ಏರಿಯಾ ಟು ಅಬ್ಸರ್ವ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್. ಫಾರ್ ಅಬ್ಸರ್ಪ್ಷನ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್, ರಿಯಾಕ್ಟೆಂಟ್ ಮಾಲಿಕ್ಯೂಲ್ ಅಬ್ಸರ್ವ್ ಆಗ್ತಕ್ಕಂಥದ್ದು ಜಾಸ್ತಿ ಆಗುತ್ತೆ. ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಅಬ್ಸರ್ಬ್ ಅಂದ್ರೆ ಏನು? ಸರ್ಫೇಸ್ ಫೆನಾಮಿನಾ. ಇದರ ಸರ್ಫೇಸ್ ಮೇಲ್ಗಡೆ ಇವು ಬಂದು ಅಬ್ಸರ್ಬ್ ಆಗ್ತಕ್ಕಂಥದ್ದು ಅಬ್ಸಾರ್ಪ್ಷನ್ ಅಲ್ಲ, ಅಬ್ಸಾರ್ಪ್ಷನ್. ಈ ತರ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ನ ಇದರ ಮೇಲೆ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಇದು ಫೈನ್ಲಿ ಡಿವೈಡ್ ಸ್ಟೇಟ್ ಅಲ್ಲಿ ಲಾರ್ಜ್ ಸರ್ಫೇಸ್ ಕೊಡುತ್ತೆ. ಆದ್ರಿಂದ ಡಿ ಬ್ಲಾಕ್ ಎಲಿಮೆಂಟ್ಸ್ ಕ್ಯಾನ್ ಆಕ್ಟ್ ಆಸ್, ಅರ್ಥ ಆಯ್ತಾ, ಗುಡ್ ಕ್ಯಾಟಲಿಸ್ಟ್. ಅರ್ಥ ಆಯ್ತು? ಈ 4 ರೀಸನ್ಸ್ ಅಲ್ಲಿ ಯಾವ್ದಾದ್ರು ಒಂದು 2-3 ರೀಸನ್ಸ್ ಬರೀಬಹುದಾ? ಅರ್ಥ ಆಯ್ತಾ? ಎಕ್ಸ್ಪ್ಲೈನ್ ದ ಕ್ಯಾಟಲಿಟಿಕ್ ಪ್ರಾಪರ್ಟಿ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. 2 ಮಾರ್ಕ್ಸ್ ಅಲ್ಲಿ ಸೋ ಮೆನಿ ಟೈಮ್ಸ್ ಕ್ವಶನ್. ಅರ್ಥ ಆಯ್ತಾ? ಜಸ್ಟ್ ಯಾವುದೋ ಒಂದು 3 ರೀಸನ್ಸ್ ಅಥವಾ 4 ರೀಸನ್ಸ್ ಕೊಟ್ಬಿಟ್ಟು ಒಂದು ಎಕ್ಸಾಂಪಲ್ ಬರ್ಬಿಟ್ರೆ ಮುಗೀತಿ. ಎಷ್ಟು ಎಕ್ಸಾಂಪಲ್ಸ್ ಅಲ್ಲಿ ಯಾವುದೋ ಒಂದು ಎಕ್ಸಾಂಪಲ್. ನೀವು ಹೈಡ್ರೋಜನೇಷನ್ ಆಫ್ ಆಯಿಲ್ಸ್ ಕೊಡಿ ಅಥವಾ ಮ್ಯಾನುಫ್ಯಾಕ್ಚರ್ ಅಮೋನಿಯಾ ಬೇಬರ್ಸ್ ಕೊಡಿ, ಇಷ್ಟು ಬರೋದ್ರೆ ಮುಗೀತು. ರೀಸನ್ಸ್ ಮಾತ್ರ ಕೇಳಿದ್ರೆ ರೀಸನ್ಸ್ ಮಾತ್ರ ಬರ್ರಿ ಸಾಕು. ಎಕ್ಸಾಂಪಲ್ ಹೇಳಿರ್ತೀನಿ, ಒಂದು ಎಕ್ಸಾಂಪಲ್ ಕೊಟ್ಬಿಟ್ಟು ಈ 3 ರೀಸನ್ಸ್ ಬರೀತಕ್ಕಂಥ 4 ರೀಸನ್ಸ್ ನಾವು ಎಕ್ಸ್ಪ್ಲೇನ್ ಮಾಡಿದೀವಿ. ಏನು 4 ರೀಸನ್ಸ್? ಟೆಂಡೆನ್ಸಿ ಟು ಫಾರ್ಮ್ ವೇರಿಯಬಲ್ ಆಕ್ಸಿಡೇಷನ್ ಸ್ಟೇಟ್ಸ್. Transition elements acts as good catalyst because they having the tendency to form variable oxidation states. They having the tendency to form reactive intermediate. Reactant molecules ಜೊತೆಗೆ ಈ catalyst ಈ ತರ reactive intermediate ಫಾರ್ಮ್ ಆಗ್ತಕ್ಕಂಥ ಕೆಪಾಸಿಟಿ ಹೊಂದಿರುತ್ತೆ, ಟೆಂಡೆನ್ಸಿ ಹೊಂದಿರುತ್ತೆ. Hence they acts as good catalyst. ಮತ್ತೆ ಆಕ್ಟಿವೇಷನ್ ಎನರ್ಜಿನ ಲೋಯರ್ ಮಾಡಿಬಿಟ್ಟು, ಅರ್ಥ ಆಯ್ತಾ, ದಟ್ ಈಸ್ ವೀಕನಿಂಗ್ ಮಾಡುತ್ತೆ ಬಾಂಡ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್. Hence, catalyst, that is a transition metals acts as good catalyst. ಮತ್ತೆ in finely divided state, they gives large surface area to absorb the reactant molecules and the catalyst. Catalyst ಮೇಲೆ reactant molecules ನ ಅಬ್ಸರ್ವ್ ಮಾಡ್ಕೊಳ್ಳಿಕ್ಕೆ ಲಾರ್ಜ್ ಸರ್ಫೇಸ್ ಏರಿಯಾ ಕೊಡುತ್ತೆ. ಯಾವ ಸರ್ಫೇಸ್ ಏರಿಯಾ ಜಾಸ್ತಿ ಇದೆಯೋ ಮೋರ್ ನಂಬರ್ ಆಫ್ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಕ್ಯಾನ್ ಅಬ್ಸರ್ವ್. ಯಾವಾಗ ಅಬ್ಸರ್ಪ್ಷನ್ ನಡೆದಿದೆಯೋ ರಿಯಾಕ್ಟೆಂಟ್ ಮಾಲಿಕ್ಯೂಲ್ಸ್ ಕಮ್ಸ್ ಕ್ಲೋಸರ್ ಅಂಡ್ ಕೊಲಿಷನ್ ಇನ್ಕ್ರೀಸಸ್, ರೇಟ್ ಆಫ್ ದ ರಿಯಾಕ್ಷನ್ ಇನ್ಕ್ರೀಸಸ್. ಅರ್ಥ ಆಯ್ತಾ? ಈ 4 ರೀಸನ್ಸ್ ಅಲ್ಲಿ ಯಾವ್ದಾದ್ರು ಒಂದು 2-3 ರೀಸನ್ಸ್ ಬರೆದು ಬಿಟ್ಟು, ಅರ್ಥ ಆಯ್ತಾ, ಬರೀಬೋದಾ? ಎಕ್ಸಾಂಪಲ್ ಇದಾದ್ರೂ ಕೊಡಿ. ಎಕ್ಸಾಂಪಲ್, ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಅಮೋನಿಯಾ ಬೈ ಏಬರ್ಸ್ ಪ್ರೋಸೆಸ್ ಐರನ್ ಯೂಸಸ್ ಎ ಕ್ಯಾಟಲಿಸ್ಟ್, ಇಷ್ಟೇ ಬರೀರಿ. ಅಥವಾ ಇನ್ ದ ಮ್ಯಾನುಫ್ಯಾಕ್ಚರ್ ಆಫ್ ಸಲ್ಫರಿಕ್ ಆಸಿಡ್ ಬೈ ಕಾಂಟ್ಯಾಕ್ಟ್ ಪ್ರೋಸೆಸ್ ವೆನಡಿಯಂ ಪೆಂಟಾಕ್ಸೈಡ್ ಆಕ್ಟ್ಸ್ ಆಸ್ ಎ ಕ್ಯಾಟಲಿಸ್ಟ್. ಅಥವಾ ಇನ್ ದ ಹೈಡ್ರೋಜನೇಷನ್ ಆಫ್ ಆಯಿಲ್ಸ್ ಇಂಟು ಫ್ಯಾಟ್ಸ್ ನಿಕ್ಕಲ್ ಯೂಸಸ್ ಕ್ಯಾಟಲಿಸ್ಟ್. ಅಥವಾ ಇನ್ ದ ಡಿಹೈಡ್ರೋಜನೇಷನ್ ಆಫ್ ಪ್ರೈಮರಿ ಅಂಡ್ ಸೆಕೆಂಡರಿ ಆಲ್ಕೋಹಾಲ್ಸ್ ಇಂಟು ಆಲ್ಡಿಹೈಡ್ಸ್ ಅಂಡ್ ಕೀಟೋನ್ಸ್ ಕಾಪರ್ ಗಾಸ್ ಅಥವಾ ಸಿಲ್ವರ್ ಗಾಸ್ ಯೂಸಸ್ ಕ್ಯಾಟಲಿಸ್ಟ್. ಯಾವುದೋ ಒಂದು ಎಕ್ಸಾಂಪಲ್ ಬರೀಬೋದು. ಈ 4 ರೀಸನ್ಸ್ ಬರೀಬಾರ್ದು, ಅರ್ಧ ರಾತ್ರಿಯಲ್ಲಿ ಎಬ್ಬಿಸ್ಬಿಟ್ಟು ಕೇಳಿದ್ರು ಸಹ ಬರೀಬೇಕು. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ವೇರಿಯಬಲ್ ಆಕ್ಸಿಜನ್ ಸ್ಟೇಟ್ಸ್ ಕೊಡ್ತಕ್ಕಂಥ ರೀಸನ್ ಇಂದ ದ ಟೆಂಡೆನ್ಸಿ ಟು ಫಾರ್ಮ್, ಅರ್ಥ ಆಯ್ತಾ,
their tendency to form variable oxygen states, hence they act as good catalyst. ಅರ್ಥ ಆಯ್ತಾ? ನೆಕ್ಸ್ಟ್ they having the tendency to form intermediate reactive intermediates. ಅರ್ಥ ಆಯ್ತಾ? ಈ catalyst C ಅನ್ನೋ catalyst ತಾನೆ, these transition element ತಾನೆ ಇದು. ಈ transition element having the tendency to form reactive intermediates with reactant molecules. reactant molecules ಜೊತೆಗೆ reactive intermediates form ಮಾಡುತ್ತೆ. But reactive intermediate is unstable. It's immediately decomposed to give product and catalyst is separated. ಅರ್ಥ ಆಯ್ತಾ? ಮತ್ತೆ they lowers the activation energy. Transitional metals good acts as good catalyst because they lowers the activation energy. ಅರ್ಥ ಆಯ್ತಾ? By weakening the bonds between the reactant molecules. ಅರ್ಥ ಆಯ್ತಾ? reacting molecules ಅಲ್ಲಿ bonds weaken ಮಾಡಿ lower the energy of activation lower ಮಾಡುತ್ತೆ. Hence they act as good catalyst, transitional metals and their compounds. ಅರ್ಥ ಆಯ್ತಾ? Next, transitional metals and their compounds act as good catalyst because in a finely divided state they gives a large surface area because to absorb the reactant molecules on the surface of each. ಅರ್ಥ ಆಯ್ತಾ? ಅರ್ಥ ಆಗಿದೆಯಾ? ಇದರ ಸರ್ಫೇಸ್ ಮೇಲ್ಗಡೆ ಲಾರ್ಜ್ ಸರ್ಫೇಸ್ ಏರಿಯಾ ಕೊಡ್ತಕ್ಕಂಥ ರೀಸನ್ ಇಂದ ಇದರ ಸರ್ಫೇಸ್ ಮೇಲ್ಗಡೆ ರಿಯಾಕ್ಟೆಡ್ ಮಾಲಿಕ್ಯೂಲ್ಸ್ ಬಂದು ಅಬ್ಸರ್ವ್ ಆಗ್ತಕ್ಕಂಥ ಜಾಸ್ತಿ ಆಗುತ್ತೆ. ದೀಸ್ ಆರ್ ದ 4 ರೀಸನ್ಸ್. ಅರ್ಥ ಆಯ್ತಾ? ಡಿ ಬ್ಲಾಕ್ ಎಲಿಮೆಂಟ್ಸ್ ಅಂಡ್ ದೇರ್ ಕಾಂಪೌಂಡ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಂಡ್ ದೇರ್ ಕಾಂಪೌಂಡ್ಸ್ ಆಕ್ಟ್ಸ್ ಆಸ್ ಗುಡ್ ಕ್ಯಾಟಲಿಸ್ಟ್. ಎಕ್ಸಾಂಪಲ್ ಯಾವುದನ್ನು ಕೊಡ್ಬೋದಾ? ದಟ್ಸ್ ಆಲ್ ದಿಸ್ ಕ್ಯಾಟಲಿಟಿಕ್ ಪ್ರಾಪರ್ಟಿ. ಅರ್ಥ ಆಗಿದೆಯಾ? ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ವಿಲ್ ಡಿಸ್ಕಸ್ another one is that is formation of complex compounds ಅಥವಾ coordination compounds. ಅರ್ಥ ಆಯ್ತಾ? The 7th property, transition metals are involved in the formation of complex compounds. ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಅವರ ಟ್ರಾನ್ಸಿಷನ್ ಎಲಿಮೆಂಟ್ಸ್. Transition elements, D block elements are transition elements are involved in the formation of complex compounds. ನಾವು ಆಲ್ರೆಡಿ ಕೋಆರ್ಡಿನೇಷನ್ ಕಾಂಪೌಂಡ್ ಚಾಪ್ಟರ್ ಡಿಸ್ಕಸ್ ಮಾಡಿರ್ತಕ್ಕಂಥ ರೀಸನಿಂದ ಪ್ರತಿಯೊಂದು ಕೋಆರ್ಡಿನೇಷನ್ ಕಾಂಪೌಂಡಲ್ಲೂ ಟ್ರಾನ್ಸಿಷನ್ ಎಲಿಮೆಂಟ್ ಇದ್ದೇ ಇರುತ್ತೆ ಆಸ್ ಎ ಸೆಂಟ್ರಲ್ ಮೆಟಲ್ ಆಟಮ್ ಆರ್ ಅಯಾನ್ ಆಗಿ. ಆ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್ ಆಗಿ ಡಿ ಬ್ಲಾಕ್ ಎಲಿಮೆಂಟ್ ಇರಬೇಕಾದ್ರೆ ಅರ್ಥ ಆಯ್ತಾ ಏನು ರೀಸನ್ಸ್ ಅಂತ ನಿಮಗೆ ಎಕ್ಸಾಂಪಲ್ಸ್ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ನಿಕ್ಕಲ್ ಟೆಟ್ರಾ ಕಾರ್ಬೊನಿಲ್, ಇದರಲ್ಲಿ ನಿಕ್ಕಲ್ ಟ್ರಾನ್ಸಿಷನ್ ಎಲಿಮೆಂಟ್, ಇದು ಕಾಂಪ್ಲೆಕ್ಸ್ ಕಾಂಪೌಂಡ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್? ಕೋಆರ್ಡಿನೇಷನ್ ಕಾಂಪೌಂಡ್. ಅರ್ಥ ಆಗಿದೆಯಾ? ನೆಕ್ಸ್ಟ್ ಕ್ಯುಪ್ರಮೋನಿಯಂ ಸಲ್ಫೇಟ್, ಅಥವಾ ಪೊಟ್ಯಾಷಿಯಂ ಫೆರ್ರೋಸೈನೈಡ್, ಅಥವಾ ಪೊಟ್ಯಾಷಿಯಂ ಫೆರಿಸೈನೈಡ್, ಪೊಟ್ಯಾಷಿಯಂ ಫೆರಿಸೈನೈಡ್, ಅಥವಾ ಎಲ್ಲ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಪ್ರತಿಯೊಂದು ಕಾಂಪ್ಲೆಕ್ಸ್ ಕಾಂಪೌಂಡಲ್ಲೂ ಅರ್ಥ ಆಯ್ತಾ? ಅಥವಾ ಪ್ರತಿಯೊಂದು ಕೋಆರ್ಡಿನೇಷನ್ ಕಾಂಪೌಂಡಲ್ಲೂ ಅರ್ಥ ಆಗಿದೆಯಾ? ಯಾವುದಿದೆ? ಕ್ರೋಮಿಯಂ, ಇಲ್ಲಿ ನಿಕ್ಕಲ್, ಇಲ್ಲಿ ಕಾಪರ್, ಇಲ್ಲಿ ಐರನ್, ಇಲ್ಲೂ ಐರನ್, ಈ ಥರ ಟ್ರಾನ್ಸಿಷನ್ ಮೆಟಲ್ ಆಟಮ್ ಆರ್ ಅಯಾನ್ ಆಗಿದೆಯಾ? ಇದರಲ್ಲಿ ನ್ಯೂಟ್ರಲ್, ಇದು ಟ್ರಾನ್ಸಿಷನ್ ಮೆಟಲ್ ಆಟಮ್ ಆಗಿದೆ. ಇನ್ನೆರಡರಲ್ಲಿ ಟ್ರಾನ್ಸಿಷನ್ ಮೆಟಲ್ ಅಯಾನ್ ಆಗಿದಾವ, ಅದು ಡೆಫಿನೆಟ್ ಆಗಿ ಡಿ ಬ್ಲಾಕ್ ಎಲಿಮೆಂಟ್ ಅಥವಾ ಟ್ರಾನ್ಸಿಷನ್ ಮೆಟಲ್ ಅಯಾನ್ ಐತಾನೆ. ಈ ಥರ ಇವು ಇನ್ವಾಲ್ವ್ ಆಗಬೇಕಾದರೆ ಕೋಆರ್ಡಿನೇಷನ್ ಕಾಂಪೌಂಡ್ಸ್ ಫಾರ್ಮೇಷನಲ್ಲಿ ಈ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇನ್ವಾಲ್ವ್ ಆಗಬೇಕಾದ್ರೆ ರೀಸನ್ ಏನು ಅಂತ ಕೇಳ್ತಾನೆ. ವೆರಿ ಇಂಪಾರ್ಟೆಂಟ್ ಪ್ರಾಪರ್ಟಿ ಇದು ಕೂಡ. ಕ್ರಿಟಿಕ್ ಪ್ರಾಪರ್ಟಿ ಎಷ್ಟು ಇಂಪಾರ್ಟೆಂಟ್, ಇದು ಕೂಡ ಅಷ್ಟೇ ಇಂಪಾರ್ಟೆಂಟ್. ದ ರೀಸನ್ ಈಸ್ ವೆರಿ ಇಂಪಾರ್ಟೆಂಟ್. ದ ಟ್ರಾನ್ಸಿಷನ್ ಮೆಟಲ್ ಅಯಾನ್ಸ್ ಆರ್ ಆಟಮ್ಸ್ ಪೊಸೆಸ್ ವೇಕೆಂಟ್ ಡಿ ಆರ್ಬಿಟಲ್ಸ್. ಅರ್ಥ ಆಯ್ತಾ? ಇವೇನಾಗತ್ತೆ? ವೇಕೆಂಟ್ ಡಿ ಆರ್ಬಿಟಲ್ಸ್ನ ಪೊಸೆಸ್ ಮಾಡ್ತವೆ ಇವು. ಅರ್ಥ ಆಯ್ತಾ? ದ ನಂಬರ್ ಒನ್ ರೀಸನ್ ಈಸ್ they gives vacant d orbitals.
ಅರ್ಥ ಆಯ್ತಾ? ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಾಲ್ಸ್, ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಅಥವಾ ಎಂಟಿ ಅಂತ ಅರ್ಥ ಆಯ್ತಾ? ಪ್ರೆಸೆನ್ಸ್ ಆಫ್ ವೇಕೆಂಟ್ ಡಿ ಆರ್ಬಿಟಾಲ್ಸ್ that transition metal ions are atoms having the capacity to accept the electrons donated by the ligands. ಈ ಲಿಗ್ಯಾಂಡ್ಸ್ ತಾನೆ ಇವೆಲ್ಲ ಲಿಗ್ಯಾಂಡ್ಸ್. ಈ ಲಿಗ್ಯಾಂಡ್ಸ್ ಡೊನೇಟ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಯಾಕಪ್ಪ ಅಂದರೆ ಆ ಡಿ ಬ್ಲಾಕ್ ಎಲಿಮೆಂಟ್ಸ್ ಕ್ಯಾನ್ ಪ್ರೊವೈಡ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ ಕ್ಯಾನ್ ಪ್ರೊವೈಡ್ ವೇಕೆಂಟ್ ಡಿ ಆರ್ಬಿಟಾಲ್ಸ್. ಈ ವೇಕೆಂಟ್ ಡಿ ಆರ್ಬಿಟಾಲ್ಸ್ನ ಪ್ರೊವೈಡ್ ಮಾಡಿಬಿಟ್ಟು ಇವು ಟ್ರಾನ್ಸಿಷನ್ ಎಲಿಮೆಂಟ್ಸು ಯಾಕೆ ವೇಕೆಂಟ್ ಡಿ ಆರ್ಬಿಟಾಲ್ಸ್ನ ಪ್ರೊವೈಡ್ ಮಾಡುತ್ತಂದ್ರೆ ಬಿಕಾಸ್ ಟು ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ಸ್ ಡೊನೇಟ್ ಬೈ ದ ಲಿಗ್ಯಾಂಡ್ಸ್. ಈ ಲಿಗ್ಯಾಂಡ್ಸ್ ಡೊನೇಟ್ ಮಾಡ್ತಕ್ಕಂಥ ಎಲೆಕ್ಟ್ರಾನ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಕ್ಕೆ ವೇಕೆಂಟ್ ಡಿ ಆರ್ಬಿಟಾಲ್ಸ್ನ ಪ್ರೊಸೆಸ್ ಮಾಡುತ್ತೆ. ದಟ್ ಈಸ್ ದ ಮೇನ್ ರೀಸನ್ ದೇ ಆರ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್. ಅರ್ಥ ಆಯ್ತಾ? ಅನದರ್ ಪಾಯಿಂಟ್, ಅಲ್ಲಿ ಒಂದು ಪಾಯಿಂಟ್ ಅರ್ಥ ಆಗಿದೆ ತಾನೆ? ಸೆಕೆಂಡ್ ಪಾಯಿಂಟ್, ದೇ ಹ್ಯಾವಿಂಗ್ ಹೈ ಪೋಲರೈಸಿಂಗ್ ಪವರ್. ವಾಟ್ ಈಸ್ ಪೋಲರೈಸಿಂಗ್ ಪವರ್? Polarizing power is charge by size. Charge by size. ಅರ್ಥ ಆಯ್ತಾ? ನೋಡಿ, ವೇಕೆಂಟ್ ಅರ್ಥ ಆಯ್ತಾ? ವೇಕೆಂಟ್ ಡಿ ಆರ್ಬಿಟಲ್ಸ್ ನ ಪ್ರೊಸೆಸ್ ಮಾಡುತ್ತೆ. ವೇಕೆಂಟ್ ಡಿ ಆರ್ಬಿಟಲ್ಸ್ ನ ಪ್ರೊಸೆಸ್ ಮಾಡುತ್ತೆ. ಯಾಕೆ ವೇಕೆಂಟ್ ಡಿ ಆರ್ಬಿಟಲ್ಸ್ ಪ್ರೊಸೆಸ್ ಮಾಡುತ್ತೆ ಅಂದ್ರೆ ಬಿಕಾಸ್ ಟು ಅಕ್ಸೆಪ್ಟ್ ದ ಎಲೆಕ್ಟ್ರಾನ್ಸ್ ನಡುವೆ ಲಿಗ್ಯಾಂಡ್ಸ್. ಈ ಲಿಗ್ಯಾಂಡ್ಸ್ ಎಷ್ಟಿದಾವೋ ಒಂದೊಂದು ಲಿಗ್ಯಾಂಡ್ ಮಾನೋಡೆಂಟೆಡ್ ಲಿಗ್ಯಾಂಡ್ ಆದರೆ ಒಂದು ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಬೈಡೆಂಟೆಡ್ ಆದರೆ 2 pairs, ಟ್ರೈಡೆಂಟ್ ಆದರೆ 3 pairs, ಟೆಟ್ರಾಡೆಂಟ್ ಆದರೆ 4 pairs. ಎಷ್ಟು ಲಿಗ್ಯಾಂಡ್ಸ್ ಇದ್ರೆ ಅಷ್ಟು ಮಾನೋಡೆಂಟೇಟ್. ಫಾರ್ ಎಕ್ಸಾಂಪಲ್ ಎಲ್ಲ ಮಾನೋಡೆಂಟೆಡ್ ಲಿಗ್ಯಾಂಡ್ಸ್ ಇವೆಲ್ಲ ಒಂದೊಂದು ಪೇರ್ ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇವು 6 ಇದಾವೆ, 6 pairs ಆಫ್ ಎಲೆಕ್ಟ್ರಾನ್. 6 pairs ಆಫ್ ಎಲೆಕ್ಟ್ರಾನ್ ಡೊನೇಟ್ ಮಾಡಲಿಕ್ಕೆ 6 ವೇಕೆಂಟ್ ಆರ್ಬಿಟಲ್ಸ್ ಪ್ರೊಸೆಸ್ ಮಾಡುತ್ತೆ, ಇದು ಪ್ರೊವೈಡ್ ಮಾಡುತ್ತೆ. ಇದು 4 ಇದಾವೆ, 4 ಮಾನೋಡೆಂಟೆಡ್ ಲಿಗ್ಯಾಂಡ್ಸ್, 4 pairs ಆಫ್ ಎಲೆಕ್ಟ್ರಾನ್ಸ್ ನ ಡೊನೇಟ್ ಮಾಡುತ್ತೆ. ಆ 4 pairs ಆಫ್ ಎಲೆಕ್ಟ್ರಾನ್ಸ್ ನ ಅಕಾಮಿಡೇಟ್ ಮಾಡ್ಕೊಳ್ಳಿಕ್ಕೆ ವೇಕೆಂಟ್ ಡಿ ಆರ್ಬಿಟಲ್ಸ್ ನ ಪ್ರೊಸೆಸ್ ಮಾಡುತ್ತೆ, ಪ್ರೊವೈಡ್ ಮಾಡುತ್ತೆ. ಹೆನ್ಸ್ ದೇ ಆರ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಅರ್ಥ ಆಗಿದೆಯಾ? ಡಿ ಬ್ಲಾಕ್ ಎಲಿಮೆಂಟ್ಸ್ ಅಥವಾ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಕಾಂಪ್ಲೆಕ್ಸ್ ಕಾಂಪೌಂಡ್ಸ್. ಅದೇ ಅಂತ ಹೇಳಿ ಒಂದು ರೀಸನ್ ಗೊತ್ತಿದೆಯಾ? ಸೆಕೆಂಡ್ ರೀಸನ್, ಇವು ಹೈ ಪೋಲರೈಸಿಂಗ್ ಪವರ್ ಹೊಂದಿರ್ತವೆ. ಹೈ ಪೋಲರೈಸಿಂಗ್ ಪವರ್, ಅರ್ಥ ಆಯ್ತಾ? ಇಲ್ಲಿ ವೆರಿ ಇಂಪಾರ್ಟೆಂಟ್, ಹೈಯರ್ ದ ಪೋಲರೈಸಿಂಗ್ ಪವರ್ ಆಫ್ ದ ಮೆಟಲ್ ಅಯಾನ್. ಈ ಮೆಟಲ್ ಅಯಾನ್ ನ ಪೋಲರೈಸಿಂಗ್ ಪವರ್ ಜಾಸ್ತಿ ಇದ್ದಷ್ಟು ಮೋರ್ ವಿಲ್ ಬಿ ದ ಸ್ಟೆಬಿಲಿಟಿ. ಮೋರ್ ವಿಲ್ ಬಿ ದ ಸ್ಟೆಬಿಲಿಟಿ. ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಮೋರ್ ವಿಲ್ ಬಿ ದ ಸ್ಟೆಬಿಲಿಟಿ. ಟೋಟಲಿ ಹೈಯರ್ ಪೋಲರೈಸಿಂಗ್ ಪವರ್ ಹೊಂದಿರ್ತವೆ ಅಂತ ಗೊತ್ತಾಯ್ತು. ಈ ಹೈಯರ್ ಪೋಲರೈಸಿಂಗ್ ಪವರ್ ಹೊಂದಿರ್ತಕ್ಕಂಥ ರೀಸನ್ ಇಂದ ಅಂತ ಒಂದು, ವೇಕೆಂಟ್ ಡಿ ಆರ್ಬಿಟಲ್ಸ್ ನ ಪ್ರೊವೈಡ್ ಮಾಡ್ತಕ್ಕಂಥ ಅಂತ ಒಂದು. ಈ 2 ರೀಸನ್ಸ್ ನಿಮ್ಗೆ ಗೊತ್ತಿದ್ರೆ ಬರೀಬೇಕು. 2 marks ಅಲ್ಲಿ ಕೇಳಿದ್ದಾರೆ, ವೆರಿ ಇಂಪಾರ್ಟೆಂಟ್. CD ನೀಟ್ ಪಾಯಿಂಟ್ ಆಫ್ ಕೂಡ ತುಂಬಾ ಸರಿ ಕೇಳಿದ್ದಾನೆ. ರೀಸನ್ಸ್ ಬೇರೆ ಬೇರೆ ರೀಸನ್ಸ್ ಎಲ್ಲ ಕೊಟ್ಟಿರ್ತಾನೆ. 2 ರೀಸನ್ಸ್ ಅಲ್ಲಿ ಒಂದು ರೀಸನ್ ಕೂಡ ಕೊಟ್ಟಿರ್ತಾನೆ. ಚೂಸ್ ಮಾಡ್ಬೋದಾ? ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ಬೇರೆ ಬೇರೆ ರೀಸನ್ಸ್ ಒಂದು 3 ಕೊಟ್ಟಿರ್ತಾನೆ, ಅರ್ಥ ಆಗಿ ಇದರಲ್ಲಿ ಒಂದು ಕೊಟ್ಟಿರ್ತಾನೆ, ಇದನ್ನು ಚೂಸ್ ಮಾಡ್ಬೋತಾನೆ. ಡ್ಯೂ ಟು ದೀಸ್ 2 reasons, transition elements, transition metal ions or atoms are involved in the formation of complex compounds ಅಥವಾ coordination compounds. ಅರ್ಥ ಆಯ್ತಾ? ಪೋಲರೈಸಿಂಗ್ ಪವರ್ ಅಂದ್ರೆ ಏನು? ಚಾರ್ಜ್ ಬೈ ಸೈಜ್ ಗಿವ್ಸ್ ದ ಪೋಲರೈಸಿಂಗ್ ಪವರ್. ಹೈಯರ್ ದ ಪೋಲರೈಸಿಂಗ್ ಪವರ್, ನೋಡಿ ಚೆನ್ನಾಗಿ ನೆನಪಿಟ್ಕೊಳ್ಳಿ. ಅರ್ಥ ಆಯ್ತಾ? ಹೈಯರ್ ದ ಪೋಲರೈಸಿಂಗ್ ಪವರ್ ಆಫ್ ದ ಸೆಂಟ್ರಲ್ ಮೆಟಲ್ ಅಯಾನ್ ಆರ್ ಆಟಮ್. ಅರ್ಥ ಆಯ್ತಾ? ಹೈಯರ್ ವಿಲ್ ಬಿ ದ ಸ್ಟೆಬಿಲಿಟಿ ಆಫ್ ದ ಕಾಂಪ್ಲೆಕ್ಸ್ ಕಾಂಪೌಂಡ್ ಅಥವಾ ಕೋಆರ್ಡಿನೇಷನ್ ಕಾಂಪೌಂಡ್. ಅರ್ಥ ಆಗಿದೆಯಾ? ಅಲ್ಲಿಗೆ ಈ ಪ್ರಾಪರ್ಟಿನೂ ಅರ್ಥ ಆಗಿದೆ ಅನ್ಸುತ್ತೆ. ನೆಕ್ಸ್ಟ್ ಪ್ರಾಪರ್ಟಿ ವಿಲ್ ಡಿಸ್ಕಸ್, ಇಟ್ಸ್ ವೆರಿ ಇಂಪಾರ್ಟೆಂಟ್ ಅಂಡ್ ಆಫ್ ದಿಸ್. ಅರ್ಥ ಆಯ್ತಾ? 8th one, formation of interstitial compounds. Formation of interstitial compounds. Formation of interstitial compounds.
ಈ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಫಾರ್ಮ್ ಆಗ್ತಕ್ಕಂಥ ಎಬಿಲಿಟಿ ಹೊಂದಿರುತ್ತೆ. ಅರ್ಥಾತ್ ಯಾವ ಟ್ರಾನ್ಸಿಷನ್ ಮೆಟಲ್ಸ್, ಟ್ರಾನ್ಸಿಷನ್ ಎಲಿಮೆಂಟ್ಸ್ ಇದೆಯಲ್ಲ, ಆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಫಾರ್ಮೇಷನ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಏನ್ ಸರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂದ್ರೆ? ಅರ್ಥ ಆಯ್ತಾ? ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್ ದೋಸ್ ವಿಚ್ ಆರ್ ಫಾರ್ಮ್ಡ್ ಬೈ ಸ್ಮಾಲ್ atoms like small atoms like ಕಾರ್ಬನ್ನು, ಹೈಡ್ರೋಜನ್ನು, ಆಕ್ಸಿಜನ್ನು, ನೈಟ್ರೋಜನ್ನು. ಅರ್ಥ ಆಯ್ತಾ? ಹೈಡ್ರೋಜನ್ನು, ಕಾರ್ಬನ್ನು, ಅರ್ಥ ಆಯ್ತಾ, ನೈಟ್ರೋಜನ್ನು, ಆಕ್ಸಿಜನ್, ಇವೆಲ್ಲ ಸ್ಮಾಲರ್ ಅಂಡ್ ಲೈಟರ್ ಎಲಿಮೆಂಟ್ಸ್. ಅರ್ಥ ಆಯ್ತಾ? ಸ್ಮಾಲ್ ಅಂಡ್ ಲೈಟರ್ ಎಲಿಮೆಂಟ್ಸ್. ಈ ಸ್ಮಾಲ್ ಎಲಿಮೆಂಟ್ಸ್ ಆರ್ ಟ್ರ್ಯಾಪ್ಡ್ ಇನ್ ಟು ದ ಕ್ಯಾವಿಟೀಸ್ ಆಫ್ crystal lattices, ಅಥವಾ ಕ್ಯಾವಿಟೀಸ್ ಅಥವಾ ದಟ್ ಈಸ್ ಇನ್ಸೈಡ್ ದ ಕ್ರಿಸ್ಟಲ್ ಲ್ಯಾಟಿಸ್. ಇನ್ಸೈಡ್ ದ ಕ್ರಿಸ್ಟಲ್ ಲ್ಯಾಟಿಸ್ ದರ್ ಇಸ್ ವೇಕೆಂಟ್ ಸ್ಪೇಸಸ್ ಪ್ರೆಸೆಂಟ್. ಆ ವೇಕೆಂಟ್ ಸ್ಪೇಸಲ್ಲಿ ಇವು ಟ್ರ್ಯಾಪ್ ಆಗ್ತವೆ. ಇವು ಟ್ರ್ಯಾಪ್ ಆಗ್ಬಿಟ್ಟು ಅರ್ಥಾತ್ ಏನು ಮಾಡುತ್ತೆ, ಒಂದು ಡಿಫ್ರೆಂಟ್ ಕಾಂಪೌಂಡ್ ಫಾರ್ಮ್ ಮಾಡುತ್ತೆ. ದಟ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಎಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಬರಿಬೋದಾ? ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್ ದೋಸ್, ನೀವು ಬರಿ, ದೀಸ್ ಆರ್ ದ ಕಾಂಪೌಂಡ್ಸ್ which are these are the compounds which are formed when small atoms like hydrogen, carbon, nitrogen, oxygen, etc. are trapped inside the crystal lattices of metals. Crystal lattices of metals na nodili ಯಾವ metals? interstitial elements. ಅರ್ಥ ಆಯ್ತಾ? ಫಾರ್ ಎಕ್ಸಾಂಪಲ್ ಟೈಟಾನಿಯಂ ಇಸ್ ಅ ಟ್ರಾನ್ಸಿಷನ್ ಎಲಿಮೆಂಟ್ ನೋ. ಅರ್ಥ ಆಗಿದೆಯಾ? ಅಥವಾ ಯು ಟೇಕ್ ಟೈಟಾನಿಯಂ ಒಂದೇ ಅಲ್ಲ, ಯು ಟೇಕ್ ಮ್ಯಾಂಗನೀಸ್ ಆರ್ ಐರನ್. ಅರ್ಥ ಆಯ್ತಾ? ಆರ್ ವೆನಡಿಯಂ, ಐರನ್ನು, ವೆನಡಿಯಮ್ಮು. ಅರ್ಥ ಆಯ್ತಾ? ಟೈಟಾನಿಯಮು, ಐರನ್ನು, ವೆನಡಿಯಮ್ಮು, ಮ್ಯಾಂಗನೀಸು, ಇವೆಲ್ಲ ಟ್ರಾನ್ಸಿಷನ್ ಎಲಿಮೆಂಟ್ಸ್. ಈ ಟ್ರಾನ್ಸಿಷನ್ ಎಲಿಮೆಂಟ್ಸ್ನ ಒಳಗಡೆ ಅರ್ಥ ಆಯ್ತಾ ವೇಕೆಂಟ್ ಸ್ಪೇಸ್ ಅಲ್ಲಿ ಅಂದ್ರೆ ಕ್ರಿಸ್ಟಲ್ ಲ್ಯಾಟಿಸಸ್ ಅಲ್ಲಿ, ಅರ್ಥ ಆಯ್ತಾ, ಈ ಸ್ಮಾಲ್ ಎಲಿಮೆಂಟ್ಸ್ ಬಂದು ಟ್ರ್ಯಾಪ್ ಆಗ್ಬಿಟ್ರೆ ದಟ್ ಕಾಂಪೌಂಡ್ಸ್ ಆರ್ ಕಾಲ್ಡ್ ಎಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಬರಿಬೋದ? ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ when small atoms like hydrogen, carbon, nitrogen, oxygen, etc. are trapped inside the crystal lattice of metals. Crystal lattice of metals. ಅರ್ಥ ಆಯ್ತಾ? ಕ್ರಿಸ್ಟಲ್ ಲ್ಯಾಟಿಸ್ ಆಫ್ ಮೆಟಲ್ಸ್ ಒಳಗಡೆ ಟ್ರ್ಯಾಪ್ ಆಗಿಬಿಟ್ರೆ ಯಾವ ಇಂಥ ಸ್ಮಾಲ್ ಆಟಮ್ಸ್ ಒಂದು ಕಾಂಪೌಂಡ್ಸ್ ಫಾರ್ಮ್ ಮಾಡುತ್ತೆ, ಅವೇ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ನಿಮ್ಗೆ ಅರ್ಥ ಆಗಿದ್ರೆ ಒಂದು ಸೆಂಟೆನ್ಸ್ ಅಲ್ಲಿ ಬರೀಬೋದಾ? ದೀಸ್ ಆರ್ ದ ಕಾಂಪೌಂಡ್ಸ್. ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್ ದ ಕಾಂಪೌಂಡ್ಸ್ ವಿಚ್ ಆರ್ ಫಾರ್ಮ್ಡ್ ಬೈ, ಅರ್ಥ ಆಯ್ತಾ, ಯಾವಾಗ ವಿಚ್ ಆರ್ ಫಾರ್ಮ್ಡ್ ವೆನ್ ದೀಸ್ ಆಟಮ್ಸ್ ಅಂದ್ರೆ ಸ್ಮಾಲ್ ಆಟಮ್ಸ್ ಆರ್ ಟ್ರ್ಯಾಪ್ಡ್ ಇನ್ಸೈಡ್ ದ ಕ್ರಿಸ್ಟಲ್ ಲ್ಯಾಟಿಸ್ ಆಫ್ ಮೆಟಲ್ಸ್. ಬರೀಬೋದಾ? ಅಲ್ಲಿಗೆ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಗೊತ್ತಾಯ್ತಾ? ಎಕ್ಸಾಂಪಲ್ಸ್: ಟೈಟಾನಿಯಂ ಕಾರ್ಬೈಡ್ ಅಂದ್ರೆ ಕಾರ್ಬನ್ ಟ್ರ್ಯಾಪ್ ಆಗಿದೆಯಾ ಅಲ್ಲಿಗೆ ಟೈಟಾನಿಯಂ ಒಳಗಡೆ, ಅರ್ಥ ಆಯ್ತಾ? ನೆಕ್ಸ್ಟ್ ದಟ್ ಈಸ್ ವೆನಡಿಯಂ ಹೈಡ್ರೈಡ್ ಅಥವಾ ಐರನ್ ಫೆರಿಕ್ ಸ್ಟೇಟ್ ಅಲ್ಲಿ ಇರ್ತಕ್ಕಂಥ ಐರನ್, ಅರ್ಥ ಆಯ್ತಾ? Fe3H ಫೆರಿಕ್ ಹೈಡ್ರೈಡ್ ಅಂತ. ಟೈಟಾನಿಯಂ ಕಾರ್ಬೈಡ್, ಅರ್ಥ ಆಯ್ತಾ? ನೆಕ್ಸ್ಟ್ ಏನದು? ಫೆರಿಕ್ ಹೈಡ್ರೈಡ್, ಅರ್ಥ ಆಯ್ತಾ? ನೆಕ್ಸ್ಟ್ ಮ್ಯಾಂಗನೀಸ್ ನೈಟ್ರೈಡ್, ನೆಕ್ಸ್ಟ್ ವೆನಡಿಯಂ ಹೈಡ್ರೈಡ್, ಅರ್ಥ ಆಯ್ತಾ? ಇದು ವೆನಡಿಯಂ ಹೈಡ್ರೈಡ್ ಬಂದು VH0.58 ಅಂತ. ಮ್ಯಾಂಗನೀಸ್ ನೈಟ್ರೈಡ್ Mn4n, ಮ್ಯಾಂಗನೀಸ್ ನೈಟ್ರೈಡ್, ವೆನಡಿಯಂ ಹೈಡ್ರೈಡ್, ಫೆರಿಕ್ ಹೈಡ್ರೈಡ್, ಟೈಟಾನಿಯಂ ಕಾರ್ಬೈಡ್, ಅರ್ಥ ಆಯ್ತಾ? ಟೈಟಾನಿಯಂ ಹೈಡ್ರೈಡ್ ಕೂಡ ಆಗುತ್ತೆ. ದಟ್ ಈಸ್ 1.7. ಟೈಟಾನಿಯಂ ಹೈಡ್ರೈಡ್, ಟೈಟಾನಿಯಂ ಕಾರ್ಬೈಡ್, ಫೆರಿಕ್ ಹೈಡ್ರೈಡ್, ವೆನಡಿಯಂ ಹೈಡ್ರೈಡ್, ಮ್ಯಾಂಗನೀಸ್ ನೈಟ್ರೈಡ್, ಇವೆಲ್ಲ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಅವೆಲ್ಲ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ನೋಡಿ ಇಲ್ಲಿ ಟೈಟಾನಿಯಂ ಜೊತೆಗೆ ಹೈಡ್ರೋಜನ್ ಟ್ರ್ಯಾಪ್ ಆಗಿದೆ, ಟ್ರ್ಯಾಪ್ಡ್ ಇನ್ಸೈಡ್ ದ ಟೈಟಾನಿಯಂ ಕ್ರಿಸ್ಟಲ್ ಲ್ಯಾಟಿಸ್ ಒಳಗಡೆ ಹೈಡ್ರೋಜನ್ ಟ್ರ್ಯಾಪ್ ಆಗಿದೆ. ಯಾಕಂದ್ರೆ ಹೈಡ್ರೋಜನ್ ಇಸ್ ಸ್ಮಾಲ್. ಟೈಟಾನಿಯಂ ಕಾರ್ಬನ್ ಕೂಡ ಹೋಗುತ್ತೆ, ಐರನ್ ಜೊತೆಗೆ ಹೈಡ್ರೋಜನ್, ವೆನಡಿಯಂ ಜೊತೆಗೆ ಹೈಡ್ರೋಜನ್, ಮ್ಯಾಂಗನೀಸ್ ಜೊತೆಗೆ ನೈಟ್ರೋಜನ್, ಈ ಥರ ಟ್ರ್ಯಾಪ್ ಆಗಿದೆ.
ಇವಾಗ ಈ ಕಾಂಪೌಂಡ್ಸ್ ಏನು ಕರಿತೀವಿ? ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಕರಿತೀವ. ಈ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್ ನಾನ್ ಸ್ಟಾಕ್ಯುಮೆಟ್ರಿಕ್ ಇನ್ ನೇಚರ್. ದೇ ಆರ್ ಮೇನ್ಲಿ ಅಥವಾ ಯೂಶುವಲಿ ನಾನ್ ಸ್ಟಾಕ್ಯುಮೆಟ್ರಿಕ್ ಇನ್ ನೇಚರ್. ಅರ್ಥ ಆಯ್ತಾ? ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದಿಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್? What are the characteristic properties ಅಥವಾ characteristics of interstitial compounds? ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಕ್ಯಾರೆಕ್ಟರಿಸ್ಟಿಕ್ಸ್ ಏನೇನು ಅಂತ ಇಂಪಾರ್ಟೆಂಟ್. ನಿಮ್ಗೆ ಕೇಳ್ಬೋದು, ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ 1 ಮಾರ್ಕಲ್ಲಿ ಕೇಳ್ಬೋದು. ಗಿವ್ ಎನ್ ಎಕ್ಸಾಂಪಲ್ ಫಾರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ ಅಥವಾ ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್, ಗಿವ್ ಎನ್ ಎಕ್ಸಾಂಪಲ್ 2 ಮಾರ್ಕ್ಸ್ ಅಲ್ಲಿ. ಓನ್ಲಿ ಎಕ್ಸಾಂಪಲ್ ಕೇಳಿದ್ರೆ 1 ಮಾರ್ಕ್, ಓನ್ಲಿ ಡೆಫಿನೇಷನ್ ಕೇಳಿದ್ರೆ 1 ಮಾರ್ಕ್. ಅರ್ಥ ಅದಕ್ಕೆ ಅಥವಾ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. ವಾಟ್ ಆರ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್, ಗಿವ್ ಎನ್ ಎಕ್ಸಾಂಪಲ್ ಅಂದ್ರೆ 2 ಮಾರ್ಕ್ಸ್, ಓನ್ಲಿ ಎಕ್ಸಾಂಪಲ್ 1 ಮಾರ್ಕ್, ಓನ್ಲಿ ಡೆಫಿನೇಷನ್ 1 ಮಾರ್ಕ್. ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಕೇಳಿದ್ರೆ 2 ಮಾರ್ಕ್ಸ್ ಅಲ್ಲಿ ಕೇಳ್ಬೋದು. What are the characteristics? Number 1 characteristic, they having high melting and boiling points. ಯಾವಾಗ ನೋಡಲಿ ಆ ಕ್ರಿಸ್ಟಲ್ ಲ್ಯಾಟಿಸ್ ಅಲ್ಲಿ ಬಂದು ಈ ಒಂದು ಟ್ರ್ಯಾಪ್ ಆಗ್ತಾವೋ ಸ್ಮಾಲರ್ ಎಲಿಮೆಂಟ್ಸ್, ಇದ್ರ ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ಸ್ ಆಟೋಮೆಟಿಕ್ಲಿ ಇನ್ಕ್ರೀಸ್ ಆಗ್ಬಿಡುತ್ತೆ. ಇನ್ಕ್ರೀಸ್ ಇನ್ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್. ಅರ್ಥ ಆಯ್ತಾ? ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಇನ್ಕ್ರೀಸ್ ಆಗುತ್ತೆ. ಇವಾಗ ಈ ಟೈಟಾನಿಯಂ ಎಷ್ಟು ಮೆಲ್ಟಿಂಗ್ ಪಾಯಿಂಟ್ ಅಂತ ಇರುತ್ತೋ, ಟೈಟಾನಿಯಂ ಹೈಡ್ರೈಡ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಪಾಯಿಂಟ್. ದಟ್ ಈಸ್ ಟೈಟಾನಿಯಂ ಕಾರ್ಬೈಡ್ ಎಷ್ಟು ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಇರುತ್ತೋ, ಅರ್ಥ ಆಯ್ತಾ? ಪ್ಯೂರ್ ಟೈಟಾನಿಯಂ ಇನ್ನೂ ಕಡಿಮೆ ಅಂತಿರುತ್ತೆ. ಟೈಟಾನಿಯಂ ಎಷ್ಟು ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಇರುತ್ತೆ, ಅದಕ್ಕಿಂತ ಟೈಟಾನಿಯಂ ಕಾರ್ಬೈಡ್ ಹ್ಯಾವಿಂಗ್ ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್. ಅರ್ಥ ಆಯ್ತಾ? ದೇ ಹ್ಯಾವ್ ಹೈ melting and boiling points. That is the first characteristic property. Second one is they retain their metallic conductivity. ಅರ್ಥ ಆಯ್ತಾ? ಮೆಟಾಲಿಕ್ ಕಂಡಕ್ಟಿವಿಟಿನ ಏನು ಚೇಂಜ್ ಆಗಲ್ಲ. ಯಾವಾಗ ಈ ಕ್ರಿಸ್ಟಲ್ ಲ್ಯಾಟಿಸ್ ಅಲ್ಲಿ ಬಂದು ಇವು ಟ್ರ್ಯಾಪ್ ಆಗ್ತಾವೋ ಸ್ಮಾಲರ್ ಎಲಿಮೆಂಟ್ಸ್, ಅದರ ಮೆಟಾಲಿಕ್ ಕಂಡಕ್ಟಿವಿಟಿ ಏನು ಚೇಂಜ್ ಆಗೋದಿಲ್ಲ. ದೇ ರಿಟೈನ್ ದೇರ್ ಮೆಟಾಲಿಕ್ ಕಂಡಕ್ಟಿವಿಟಿ. ಅರ್ಥ ಆಯ್ತಾ? ನಿಮ್ಗೆ ಕೇಳ್ಬೋದು CET 8 ಪಾಯಿಂಟ್ ಆಫ್ ಮೆಟಾಲಿಕ್ ಕಂಡಕ್ಟಿವಿಟಿ ಚೇಂಜ್ ಆಗುತ್ತಾ, ಹಂಗೆ ರಿಟೈನ್ ಆಗಿರುತ್ತಾ ಅಂತ ಕೇಳ್ಬೋದು. ಅರ್ಥ ಆಯ್ತಾ? ನೆಕ್ಸ್ಟ್, ದೇ ಆರ್ ಕೆಮಿಕಲಿ ಇನರ್ಟ್. ವಾಟ್ ಇಸ್ ದ ಥರ್ಡ್ ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟಿ? ಅವು ಕೆಮಿಕಲಿ ಇನರ್ಟ್ ಆಗಿರ್ತವೆ, ಅಂದ್ರೆ ಬೇರೆ ಜೊತೆಗೆ ರಿಯಾಕ್ಷನ್ ಆಗೋದಿಲ್ಲ. ನೆಕ್ಸ್ಟ್, ದೇ ಆರ್ ಹಾರ್ಡ್ ಅಂಡ್ ಡೆನ್ಸರ್. ಹಾರ್ಡ್ ಆಗಿರ್ತವೆ, ಡೆನ್ಸಿಟಿ ಜಾಸ್ತಿ ಹೊಂದಿರ್ತವೆ. ದೇ ಆರ್ ಹಾರ್ಡ್ ಅಂಡ್ ಡೆನ್ಸರ್. ಹಾರ್ಡ್ ಆಗಿರ್ತವೆ, ಡೆನ್ಸರ್ ಆಗಿರ್ತವೆ, ಇನರ್ಟ್ನೆಸ್ ಆಗಿರ್ತವೆ. ಅರ್ಥ ಆಯ್ತಾ? ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಹೈ ಮೆಲ್ಟಿಂಗ್ ಬಾಯ್ಲ್ ಪಾಯಿಂಟ್ಸ್ ಹೊಂದಿರುತ್ತೆ. ದೇ ರಿಟೈನ್ ದೇರ್ ಕಂಡಕ್ಟಿವಿಟಿ. ಇಷ್ಟು ಕ್ಯಾರೆಕ್ಟರಿಸ್ಟಿಕ್ ಪ್ರಾಪರ್ಟೀಸ್ ಕೊಡ್ಬೋದಾ? ವೆರಿ 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 ಇಂಪಾರ್ಟೆಂಟ್. ಅರ್ಥ ಆಯ್ತಾ? ನೀವು ಕೇಳ್ಬೋದು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್ ಹಾರ್ಡ್ ಅಂಡ್ ಡೆನ್ಸರ್ ವೈ ಅಂತ. ಅರ್ಥ ಆಯ್ತಾ? ಯಾಕೆ ಹಾರ್ಡ್ ಅಂಡ್ ಡೆನ್ಸರ್ ಆಗುತ್ತೆ? ಯಾವಾಗ ಇದ್ರ ಕ್ರಿಸ್ಟಲ್ ಲ್ಯಾಟಿಸಸ್ ಅಲ್ಲಿ ಬಂದು ಈ ಸ್ಮಾಲ್ ಎಲಿಮೆಂಟ್ಸ್ ಬಂದು ಟ್ರ್ಯಾಪ್ ಆಗುತ್ತೋ, ಅರ್ಥ ಆಯ್ತಾ, ಏನಾಗುತ್ತೆ? ಲೀಡಿಂಗ್ ಟು ಮೋರ್ ಕ್ಲೋಸ್ಲಿ ಪ್ಯಾಕ್ಡ್ ಸ್ಟ್ರಕ್ಚರ್ನ. ಯಾವ ಸ್ಪೇಸ್ ಒಳಗಡೆ ಇರುತ್ತೋ ಆವಾಗ ಏನಾಗಿರುತ್ತೆ, ಅಷ್ಟು ಹಾರ್ಡ್ ಅಂಡ್ ಡೆನ್ಸರ್ ಆಗಿರಲ್ಲ. ಯಾವಾಗ ಆ ಸ್ಪೇಸ್ ಕೂಡ ಈ ಸ್ಮಾಲ್ ಎಲಿಮೆಂಟ್ಸ್ ಹೋಗ್ಬಿಟ್ಟು ಎಂಟ್ರಾಪ್ ಆಗ್ಬಿಡುತ್ತೋ, ಅರ್ಥ ಆಯ್ತಾ, ಏನಾಗುತ್ತೆ? ಕ್ಲೋಸ್ಲಿ ಪ್ಯಾಕ್ಡ್ ಆಗಿಬಿಡುತ್ತೆ. ಯಾವಾಗ ಕ್ಲೋಸ್ಲಿ ಪ್ಯಾಕ್ಡ್ ಆಗುತ್ತೋ ಡೆನ್ಸಿಟಿ ಮತ್ತೆ ಹಾರ್ಡ್ನೆಸ್ ಜಾಸ್ತಿ ಆಗುತ್ತೆ. ಬರೀಬೋದಾ? ಅರ್ಥ ಆಯ್ತಾ? ನಿಮ್ಗೆ ಕೇಳ್ಬೋದು ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್ ಹಾರ್ಡ್ ಅಂಡ್ ಡೆನ್ಸರ್ ವೈ ಅಂತ ಕೇಳಿದ್ರೆ, ಅಥವಾ ಗಿವ್ ರೀಸನ್ ಅಂತ ಕೇಳಿದ್ರೆ, ಬಿಕಾಸ್ ದಟ್ ಈಸ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್ ದ ಕಾಂಪೌಂಡ್ಸ್, ಅರ್ಥ ಆಯ್ತಾ, ಇನ್ ವಿಚ್ ಆರ್ ಫಾರ್ಮ್ಡ್ ಬೈ ಟ್ರ್ಯಾಪಿಂಗ್ the smaller elements like carbon, nitrogen, oxygen, hydrogen, etc. into the crystal lattices of metals. Artha aita? Hence, it increases the artha aita? That is metallic density. Artha aita? Yenagutte? Lattice yenagutte? Wide space yenagutte? Fill agibidutte. Which that smaller elements occupy the wide space. ಅರ್ಥ ಆಯ್ತಾ? ಒಳಗಡೆ ಇರ್ತಕ್ಕಂಥ ಒಂದು ಸ್ಪೇಸ್ ಆಕ್ಯುಪೈ ಆಗಿಬಿಡುತ್ತೆ. ಈ ಸ್ಮಾಲರ್ ಎಲಿಮೆಂಟ್ಸ್ ಯಾವಾಗ ಆಕ್ಯುಪೈ ಆಗುತ್ತಾ, ದೇ ಬಿಕಮ್ಸ್ ಹಾರ್ಡರ್ ಅಂಡ್ ಡೆನ್ಸರ್. ಯಾವುದು? ಟ್ರಾನ್ಸಿಷನ್ ಮೆಟಲ್ಸ್. ಕೇಳಿದ್ರೆ ಬರೀಬಹುದಾ? ಅರ್ಥ ಆಗಿದೆಯೇ?
It is very 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 important. What are interstitial compounds? Give an example ಅಂತ ಕೇಳ್ಬೋದು, ಅಥವಾ give an example for interstitial compounds ಅಂತ ಕೇಳ್ಬೋದು, ಅಥವಾ what are the characteristics of interstitial compounds ಅಂತ. Interstitial compounds having high melting and boiling when compared to the metals. ಕರೆಸ್ಪಾಂಡಿಂಗ್ ಮೆಟಲ್ಸ್, ಪ್ಯೂರ್ ಮೆಟಲ್ಸ್ ಏನು ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಇರುತ್ತೆ ಅದಕ್ಕಿಂತ ಜಾಸ್ತಿ ಹೊಂದಿರುತ್ತೆ ಈ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್. ಮತ್ತು ಇನರ್ಟ್ನೆಸ್ ಕಾಪಾಡ್ಕೊಂಡಿರ್ತವೆ. ಅರ್ಥ ಆಯ್ತಾ? ನೆಕ್ಸ್ಟ್ ದೇ ರಿಟೈನ್ ದೇರ್ ಮೆಟಾಲಿಕ್ ಕಂಡಕ್ಟಿವಿಟಿ ಹಂಗೆ ರಿಟೈನ್ ಆಗಿರುತ್ತೆ. ಆ್ಯಂಡ್ ದೇ ಆರ್ ಹಾರ್ಡ್ ಆ್ಯಂಡ್ ಡೆನ್ಸರ್. ಇಷ್ಟು ಪ್ರಾಪರ್ಟೀಸ್ ಕೊಡ್ಬೋದಾ? ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ವೈ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಆರ್, ಅರ್ಥ ಆಯ್ತಾ, ಹಾರ್ಡ್ ಆ್ಯಂಡ್ ಡೆನ್ಸರ್ ಅಥವಾ ಹೈ ಮೆಲ್ಟಿಂಗ್ ಆ್ಯಂಡ್ ಬಾಯ್ಲಿಂಗ್ ಪಾಯಿಂಟ್ಸ್ ಕೇಳಿದ್ರೆ ಬರೀಬೋದಾ? ವೆರಿ ಸಿಂಪಲ್. ದ ಸ್ಮಾಲರ್ ಎಲಿಮೆಂಟ್ಸ್ ಲೈಕ್ ಕಾರ್ಬನ್ ಆರ್ ನೈಟ್ರೋಜನ್ ಆರ್ ಆಕ್ಸಿಜನ್ ಆರ್ hydrogen are trapped into the crystal lattices of metals. Artha aita? Which decreases the space in between the atoms, because these are smaller elements are occupies the wide space in the metals. Artha aita? Hence, due to artha aita, that is closely packed structure, they increases the melting and boiling points, and it gives a high denser and harder. ಬರಿಬೋದಾ? ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಅಲಾಯ್ಸ್. ಅರ್ಥ ಆಯ್ತಾ? ವಾಟರ್ ಅಲಾಯ್ಸ್ ಅಂತ ಕೇಳ್ಬೋದು. ಅರ್ಥ ಆಗಿದೆಯಾ? ಅಲಾಯ್ ಫಾರ್ಮೇಷನ್. ನೆಕ್ಸ್ಟ್ 9th ಪ್ರಾಪರ್ಟಿ ವಿಲ್ ಡಿಸ್ಕಸ್, ದಟ್ ಈಸ್ ಅಲಾಯ್ ಫಾರ್ಮೇಷನ್. ಅಲಾಯ್ಸ್ ಅರ್ಥ ಆಯ್ತಾ? ವಾಟರ್ ಅಲಾಯ್ಸ್ ಅಥವಾ ಅಲಾಯ್ ಫಾರ್ಮೇಷನ್ ಅಂತ ಡಿಸ್ಕಸ್ ಮಾಡೋದು. ಅಲಾಯ್ ಫಾರ್ಮೇಷನ್ ಅರ್ಥ ಆಯ್ತು? ಏನು ಅಲಾಯ್ ಅಂದರೆ, an alloy is a homogeneous solid solution. An alloy is a homogeneous solid solution in which the atoms of one element, in which the one atoms of one metal ಅಂತ ಹೇಳೋಣ, is distributed with the atoms of another element ಅಥವಾ another metal. ಅರ್ಥ ಆಗಲಿಲ್ಲ? An alloy is a homogeneous means ಒಂದೇ. ಅರ್ಥ ಆಯ್ತಾ? An alloy is a homogeneous solid solution in which the atoms of one metal distributed with the atoms of another metal. ಅರ್ಥ ಆಯ್ತಾ? ಯಾವುದೇ ಒಂದು ಮೆಟಲ್ ಆಟಮ್ಸ್ ಅಲ್ಲಿ ಇನ್ನೊಂದು ಮೆಟಲ್ ಆಟಮ್ಸು, ಅರ್ಥ ಆಯ್ತಾ, ಡಿಸ್ಟ್ರಿಬ್ಯೂಟ್ ಆಗಿದ್ರೆ, ಅದೇನಾದರೂ ಸಾಲಿಡ್ ಸೊಲ್ಯೂಷನ್ ಆಗಿದ್ರೆ ಅದಕ್ಕೆ ಅಲಾಯ್ ಅಂತ ಕರಿತೀವಿ. An alloy is a solid solution. ಅರ್ಥ ಆಯ್ತಾ? An alloy is a homogeneous solid solution. ಬರೀ ಚೆನ್ನಾಗಿರುತ್ತೆ. An alloy is a homogeneous solid solution in which the atoms of one metal is distributed over the atoms of another metal. ಅರ್ಥ ಆಯ್ತಾ? That is an alloy. For example, you take brass. Brass is an alloy, no? ಅರ್ಥ ಆಯ್ತಾ? ದಟ್ ಈಸ್ ಅ ಕಾಪರ್ ಅಲಾಯ್ ಅಂತ ಕೂಡ ಕರಿತೀವಿ. ಬ್ರಾಸ್ ಇಸ್ ಅನ್ ಅಲಾಯ್, ನೋ? ಕಾಪರ್ ಮತ್ತೆ ಜಿಂಕ್ ಎರಡು ಇರುತ್ತೆ ಇದರಲ್ಲಿ. ಕಾಪರ್ ಅಂಡ್ ಝೆಡ್ ಎರಡು ಇರುತ್ತೆ. ಅರ್ಥ ಆಯ್ತಾ? ಯು ಟೇಕ್ ಫಾರ್ ಎಕ್ಸಾಂಪಲ್ ಗನ್ ಮೆಟಲ್ ಇಸ್ ಅನ್ ಅಲಾಯ್, ನೋ? ಅರ್ಥ ಆಯ್ತಾ? ಕಾಪರ್, ಜಿಂಕು, ಟಿನ್ ಎರಡು ಜೊತೆಗೆ ಟಿನ್ ಇರುತ್ತೆ ಅಷ್ಟೇ. ಗನ್ ಮೆಟಲ್. ಕಾಪರು, ಜಿಂಕು ಪ್ಲಸ್ ಟಿನ್. ಅರ್ಥ ಆಯ್ತಾ? ಗನ್ ಮೆಟಲ್. ಜರ್ಮನ್ ಸಿಲ್ವರ್ ಅಥವಾ ಬ್ರೋನ್ಸ್ ತಗೊಳ್ಳೋಣ. ಕಾಪರು, ಟಿನ್. ಅರ್ಥ ಆಯ್ತಾ? ಕಾಪರ್ ಮತ್ತೆ ಟಿನ್. ನೆಕ್ಸ್ಟ್ ಜರ್ಮನ್ ಸಿಲ್ವರ್. ಇದರಲ್ಲಿ ಕಾಪರ್ ಇರುತ್ತೆ, ಜಿಂಕ್ ಇರುತ್ತೆ, ನಿಕ್ಕಲ್ ಇರುತ್ತೆ. ಎಲ್ಲದರಲ್ಲೂ ಕಾಪರ್ ಇದೆಯಾ? ಅರ್ಥ ಆಯ್ತಾ?
ಅಲಾಯ್ ಆಫ್ ಕಾಪರ್ ಸಿವಿಲ್. ಟೋಟಲಿ ನೋಡಿ ಇಲ್ಲಿ ಏನು ಅಲಾಯ್ ಅಂದರೆ ಇಟ್ ಇಸ್ ಹೋಮೋಜಿನಿಯಸ್ ಸಾಲಿಡ್ ಸೊಲ್ಯೂಷನ್ ಇನ್ ವಿಚ್ ದ ಆಟಮ್ಸ್ ಆಫ್ ಒನ್ ಮೆಟಲ್ ಈಸ್ ಡಿಸ್ಟ್ರಿಬ್ಯೂಟೆಡ್ ವಿತ್ ಆಟಮ್ಸ್ ಆಫ್ ಅನದರ್ ಮೆಟಲ್. ನೀವು ಓನ್ ಸೆಂಟೆನ್ಸ್ ಎಲ್ಲ ಬರೀಬೋದು ಅರ್ಥ ಆಗಿದ್ರೆ. ಅಲಾಯ್ ಅಂದ್ರೆ ಏನು ಗೊತ್ತಾಯ್ತು, ಎಕ್ಸಾಂಪಲ್ಸ್ ಗೊತ್ತಾಯ್ತಾ, ಅರ್ಥ ಆಯ್ತಾ? ಕ್ರೋಮ್ ಸ್ಟೀಲ್, ಇವೆಲ್ಲ ಅಲಾಯ್ಸ್ ಆಫ್ ಕಾಪರ್. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ರೋಮ್ ಸ್ಟೀಲ್, ಕ್ರೋಮಿಯಂ ಮಿಕ್ಸ್ ಅಂದ್ರೆ ಅಲಾಯ್ಸ್ ಆಫ್ ಕ್ರೋಮಿಯಂ. ಅರ್ಥ ಆಯ್ತಾ? ಕ್ರೋಮ್ ಸ್ಟೀಲ್ 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 ಕ್ರೋಮ್ ಸ್ಟೀಲ್ ಅಲ್ಲಿ ಏನಿರ್ತದ್ರೆ ಕ್ರೋಮಿಯಮ್ಮು, ಕಾರ್ಬನ್ನು, ಐರನ್, ಕ್ರೋಮಿಯಮ್ಮು, ಕಾರ್ಬನ್, ಐರನ್. ಅರ್ಥ ಆಯ್ತಾ? ನೆಕ್ಸ್ಟ್ ಸ್ಟೈನ್ಲೆಸ್ ಸ್ಟೀಲ್, ಕ್ರೋಮಿಯಮ್ಮು, ಕಾರ್ಬನ್ನು, ಐರನ್ ಜೊತೆ ನಿಕ್ಕಲ್ ಕೂಡ ಇರತ್ತಷ್ಟೇ. ಸ್ಟೈನ್ಲೆಸ್ ಸ್ಟೀಲ್. ಕ್ರೋಮಿಯಮ್ಮು, ಕಾರ್ಬನ್ನು, ಐರನ್ನು ಮತ್ತೆ ನಿಕ್ಕಲ್. ಅರ್ಥ ಆಗ್ತಿದೆಯಾ? ಅರ್ಥ ಆಗಿದೆಯಾ? ನೆಕ್ಸ್ಟ್ ಕ್ರೋಮ್ ವೆನಿಡಿಯಂ ಸ್ಟೀಲ್, ಕ್ರೋಮ್ ವೆನಿಡಿಯಂ ಸ್ಟೀಲ್ ಅಲ್ಲಿ ನಿಕ್ಕಲ್ ಬದಲು ವೆನಿಡಿಯಂ ಇರುತ್ತೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ರೋಮಿಯಂ ಮಾಲಿಬ್ಡಿನಮ್ ಸ್ಟೀಲ್, ಅವು ಮಾಲಿಬ್ಡಿನಮ್ ಇರುತ್ತೆ ಅಷ್ಟೇ. ಕ್ರೋಮಿಯಂ ಮಾಲಿಬ್ಡಿನಮ್ ಸ್ಟೀಲ್, ಕ್ರೋಮ್ ವೆನಿಡಿಯಂ ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್, ಸ್ಟೈನ್ಲೆಸ್ ಸ್ಟೀಲ್ ಇದು ಸ್ಟೈನ್ಲೆಸ್ ಸ್ಟೀಲ್, ಕ್ರೋಮಿಯಮ್ಮು, ಕಾರ್ಬನ್ನು, ಐರನ್, ನಿಕ್ಕಲ್. ಕ್ರೋಮ್ ಸ್ಟೀಲ್ ಅಂದ್ರೆ ಇವು ಮೂರು ಫಿಕ್ಸ್ಡ್ ನೋಡಿಮ್ಮ, ಇವು ಮೂರು ಫಿಕ್ಸ್ಡ್. ಅರ್ಥ ಆಯ್ತಿದೆ? ಕ್ರೋಮ್ ಸ್ಟೀಲ್ ಅಂತ ಕರಿತೀವಿ. ಇದ್ರ ಜೊತೆಗೆ ನಿಕ್ಕಲ್ ಬಂದ್ರೆ ಅದು ಸ್ಟೈನ್ಲೆಸ್ ಸ್ಟೀಲ್, ವೆನಿಡಿಯಂ ಬಂದ್ರೆ ಕ್ರೋಮ್ ವೆನಿಡಿಯಂ ಸ್ಟೀಲ್, ಮಾಲಿಬ್ಡಿನಮ್ ಬಂದ್ರೆ ಕ್ರೋಮ್ ಮಾಲಿಬ್ಡಿನಮ್ ಸ್ಟೀಲ್. ಇವೆಲ್ಲ ಎಕ್ಸಾಂಪಲ್ಸ್ ಆಫ್ ಅಲಾಯ್ಸ್. ವಾಟ್ ಆರ್ ಅಲಾಯ್ಸ್? ಗಿವ್ ಎನ್ ಎಕ್ಸಾಂಪಲ್ ಅಂದ್ರೆ ಬರೀಬಹುದಾ? ಈ ಅಲಾಯ್ಸ್ ಫಾರ್ಮ್ ಆಗಬೇಕಾದ್ರೆ ಅರ್ಥ ಆಯ್ತಾ? ದ ಮೆಟಲ್ಸ್ ನೋಡಿರಿ, ಅಲಾಯ್ಸ್ ಆರ್ ಫಾರ್ಮ್ಡ್ ಬೈ ಮೆಟಲ್ಸ್ whose atomic radii differ within 15%. ವಿತಿನ್ 15% ಒಳಗಡೆ ಡಿಫರ್ ಹೊಂದಿರಬೇಕು ಅಟಾಮಿಕ್ ರೇಡಿಯೈ. ಅರ್ಥ ಆಯ್ತಾ? ಅಟಾಮಿಕ್ ರೇಡಿಯೈ ಡಿಫರ್ ಎಷ್ಟು ಹೊಂದಿರಬೇಕು? ವಿತಿನ್ 15% ಹೊಂದಿದ್ರೆ ಮಾತ್ರ ಮಿಕ್ಸಪ್ ಆಗ್ತವೆ, ಇಲ್ಲ ಅಂದ್ರೆ ಮಿಕ್ಸಪ್ ಆಗಲ್ಲ. ಅಲಾಯ್ ಫಾರ್ಮೇಷನ್ ಆಗಲಿಕ್ಕೆ ವೆನ್ ಅಲಾಯ್ ಇಸ್ ಫಾರ್ಮ್ಡ್, ಅರ್ಥ ಆಯ್ತಾ, ದ ಅಟಾಮಿಕ್ ರೇಡಿಯೈ ಡಿಫರೆನ್ಸ್ ಇಸ್ ವಿತಿನ್ 15% ಹೊಂದಿರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಟ್ರಾನ್ಸಿಷನ್ ಮೆಟಲ್ಸ್ ಫಾರ್ಮ್ಸ್ ಅಲಾಯ್ಸ್ themselves. Transition metals forms alloys themselves because similar atomic radii ಹೊಂದಿರುತ್ತೆ. ಯಾಕೆ ಟ್ರಾನ್ಸಿಷನ್ ಎಲಿಮೆಂಟ್ಸ್ ಅಲಾಯ್ಸ್ ಅಲ್ಲಿ ಫಾರ್ಮೇಷನ್ ಆಗ್ತವೆ ಅಂದ್ರೆ ಬಿಕಾಸ್ ದೇ ಆರ್ ಸಿಮಿಲರ್ ಅಟಾಮಿಕ್ ರೇಡಿಯೈ ಹೊಂದಿರುತ್ತೆ, ನಿಯರ್ಲಿ ಅಟಾಮಿಕ್ ರೇಡಿಯೈ ಸಿಮಿಲರ್ ಹೊಂದಿರುತ್ತೆ. ಅರ್ಥ ಆಗಿದೆಯಾ? ಬರೀಬಹುದಾ? ಅದೇ ಅಲಾಯ್ಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಆರ್ ಹಾರ್ಡ್, ತುಂಬಾ ಹಾರ್ಡ್ ಆಗಿರುತ್ತೆ, ಹೈ ಮೆಲ್ಟಿಂಗ್ ಮತ್ತೆ ಬಾಯ್ಲಿಂಗ್ ಪಾಯಿಂಟ್ಸ್ ಹೊಂದಿರುತ್ತೆ. ಅಲಾಯ್ಸ್ ತುಂಬಾ ಹಾರ್ಡ್ ಆಗಿರ್ತವೆ, ಹೈ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಹೊಂದಿರುತ್ತೆ. ಅರ್ಥ ಆಯ್ತಾ? ನಾವು ನೋಡಿ ಕೆಲವೊಂದು ಟೂ ವೀಲರ್ ಅಥವಾ ಯಾವುದೋ ಒಂದು ಹಬ್ ಅಂತ ಕರಿತೀವಿ, ವೀಲಲ್ಲಿ ಯೂಸ್ ಮಾಡ್ತಾರೆ ಹಬ್ ಮೆಟಲ್ ತುಂಬ ಸಣ್ಣಕ್ಕಿರುತ್ತೆ, ತುಂಬ ಹಾರ್ಡ್ ಆಗಿರುತ್ತೆ. ಯಾಕಂದ್ರೆ ಅದು ಅಲಾಯ್ ಹೈ, ಅರ್ಥ ಆಯ್ತಾ, ಡೆನ್ಸರ್ ಹೊಂದಿರುತ್ತೆ, ಮತ್ತೆ ಅದ್ರ ಜೊತೆಗೆ ಹೈ ಮೆಲ್ಟಿಂಗ್ ಬಾಯ್ಲಿಂಗ್ ಪಾಯಿಂಟ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಟೋಟಲಿ ಅಲಾಯ್ಸ್, ಅರ್ಥ ಆಯ್ತಾ? ಅಲಾಯ್ಸ್ ನೋಡಿ, ಅಲಾಯ್ ಫಾರ್ಮೇಷನ್ ಅಲ್ಲಿ ಆಗಬೇಕು ಅಂದ್ರೆ ಅಟಾಮಿಕ್ ರೇಡಿಯೈ ವಿತಿನ್ ದ 15% ಡಿಫರೆನ್ಸ್ ಹೊಂದಿರಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ಅಲಾಯ್ಸ್ ಟ್ರಾನ್ಸಿಷನ್ ಮೆಟಲ್ಸ್ ಫಾರ್ಮ್ಸ್ ಆರ್ ಅಲಾಯ್ಸ್. ಅಲಾಯ್ ಫಾರ್ಮೇಷನ್ ಟ್ರಾನ್ಸಿಷನ್ ಮೆಟಲ್ಸ್ ಯಾಕೆ ಇನ್ವಾಲ್ವ್ ಆಗ್ತವೆ ಅಂದ್ರೆ ಸಿಮಿಲರ್, ಅರ್ಥ ಆಯ್ತಾ, ಅಟಾಮಿಕ್ ಅಂಡ್ ಅಯಾನಿಕ್ ರೇಡಿಯೈ ಹೊಂದಿರುತ್ತೆ, ಅಟಾಮಿಕ್ ರೇಡಿಯೈ ಸಿಮಿಲರ್ ನಿಯರ್ಲಿ ಸೇಮ್ ಹೊಂದಿರುತ್ತೆ. ಅರ್ಥ ಆಯ್ತಾ? ಅಲಾಯ್ಸ್ ಆಫ್ ಟ್ರಾನ್ಸಿಷನ್ ಮೆಟಲ್ಸ್ ಹ್ಯಾವಿಂಗ್ ಹೈ melting and boiling points, they are hard. ಅರ್ಥ ಆಯ್ತಾ? ಕಂಪೇರ್ ಟು ದ ವರ್ಸ್ಟ್ ಮೆಟಲ್, ಫಾರ್ ಎಕ್ಸಾಂಪಲ್ ಕ್ರೋಮಿಯಂ ಕಂಪೇರ್ ಮಾಡಿದ್ರೆ ಅಲಾಯ್ ಜಾಸ್ತಿ ಹಾರ್ಡ್ ಆಗಿರುತ್ತೆ, ಹೈ ಮೆಲ್ಟಿಂಗ್ ಪಾಯಿಂಟ್ ಅಂತ ಇರುತ್ತೆ. ಅರ್ಥ ಆಯ್ತಾ? ಇದು ಅಷ್ಟೇ. ಕಾಪರ್ ಕಂಪೇರ್ ಮಾಡಿದ್ರೆ ಈ ಅಲಾಯ್ ಅಥವಾ ಕಾಪರ್ ಕಂಪೇರ್ ಮಾಡಿದ್ರೆ ಈ ಅಲಾಯ್ ಜಾಸ್ತಿ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಅಂತ ಹಾರ್ಡ್ ಆಗಿರುತ್ತೆ. ವರ್ಸ್ಟ್ ಮೆಟಲ್ ಕಂಪೇರ್ ಮಾಡಿದ್ರೆ ಅಲಾಯ್ ಜಾಸ್ತಿ ಮೆಲ್ಟಿಂಗ್ ಅಂಡ್ ಬಾಯ್ಲಿಂಗ್ ಪಾಯಿಂಟ್ ಹೊಂದಿರುತ್ತೆ, ಹಾರ್ಡ್ ಆಗಿರುತ್ತೆ. ಅಲಾಯ್ ಬಗ್ಗೆ ನೀಟಾಗಿ ಅರ್ಥ ಆಗಿದೆಯಾ? ಅಲಾಯ್ಸ್ ಅಂದ್ರೆ ಏನು, ಅಲಾಯ್ ಫಾರ್ಮೇಷನ್ ಯಾವ ಥರ ಆಗುತ್ತೆ, ಅರ್ಥ ಆಗಿದೆಯಾ? ಎನಿ ಡೌಟ್? ಇಟ್ಸ್ ವೆರಿ 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 ಇಂಪಾರ್ಟೆಂಟ್. ನೆಕ್ಸ್ಟ್ ಒಂದೇ ಒಂದು ಪ್ರಾಪರ್ಟಿ ಪೆಂಡಿಂಗ್ ಇದೆ, 10th ಪ್ರಾಪರ್ಟಿ.
ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡಿಬಿಟ್ಟು, ಅರ್ಥ ಆಯ್ತಾ? ಒಂದೇ ಒಂದು ಪ್ರಾಪರ್ಟಿ ಯಾವುದಪ್ಪ ಅದು ಪ್ರಾಪರ್ಟಿ ಅಂದರೆ ದಟ್ ಈಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಪ್ರಾಪರ್ಟಿ ಒಂದು ಪೆಂಡಿಂಗ್ ಇದೆ. ಆ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್ ಒಂದು ಡಿಸ್ಕಸ್ ಮಾಡಿಬಿಟ್ಟು ಲ್ಯಾಂಥನೈಡ್ಸ್ ಆ್ಯಂಡ್ ಆಕ್ಟಿನೈಡ್ಸ್ ಡಿಸ್ಕಸ್ ಮಾಡಿಬಿಡೋಣ. ಅರ್ಥ ಆಯ್ತಾ? ನಿಮಗೆ ಆ್ಯಕ್ಚುಲಿ ಸಿಲೆಬಸ್ಸಲ್ಲಿ ಈ ಒಂದು KMnO4 K2Cr2O7 ಅರ್ಥ ಆಯ್ತಾ? ಅದನ್ನು ತೆಗೆದಿದ್ದಾರೆ, ಅದು ಪ್ರಾಪರ್ಟೀಸ್ ಅಂತ ಹೇಳ್ತಿದ್ದಾರೆ. ನೋಡೋಣ, ಅದನ್ನು ಬಿಟ್ಟು ಇದನ್ನೆಲ್ಲ ಪರ್ಫೆಕ್ಟ್ ಆಗೋಣ, ಮತ್ತೆ ನೋಡೋಣ ಅದನ್ನು. ಅರ್ಥ ಆಯ್ತಾ? ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸಲ್ಲಿ ವಿಲ್ ಡಿಸ್ಕಸ್ 10th ಪ್ರಾಪರ್ಟಿ, ದಟ್ ಈಸ್ ಎಲೆಕ್ಟ್ರೋಡ್ ಪೊಟೆನ್ಷಿಯಲ್.